ಆಶ್ರಯ ಟಿವಿಯನ್ನು ವೀಕ್ಷಿಸಿರುವಂತಹ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನ ಪ್ರಭು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೈ ಟೆಸ್ಟಿಮನಿ ಎಂಬ ಕಾರ್ಯಕ್ರಮದಲ್ಲಿ ಇಂದು ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕ ಸ್ವಾಗತ ಮಾಡುತ್ತಾ ಬನ್ನಿ. ಈ ಸಮಯದಲ್ಲಿ ಮಧ್ಯದಲ್ಲಿ ಬ್ರದರ್ ಇದ್ದಾರೆ, ಅವರನ್ನ ಸಮಸ್ತ ವೀಕ್ಷಕರ ಪರವಾಗಿ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಮೈ ಟೆಸ್ಟಿಮನಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಬಾರಿನ ಪಟ್ಟಣದಲ್ಲಿ ಒಂದು ಕೂತ್ಕೊಂಡು ಕರ್ತನ ಸನ್ನಿಧಾನದಲ್ಲಿ ಆತನ ಸಾಕ್ಷಿಯನ್ನು ಹೇಳುವಂತೆ ದೇವರು ಕೃಪೆ ಕಟ್ಟ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮ ಹೆಸರು? ಸುಚಿತ್ ಫರ್ನಾಂಡಿಸ್ ಅಂತೇಳಿ. ದೇವರಿಗೆ ಸ್ತೋತ್ರ. ನಿಮ್ಮ ಊರು? ನಾನು ಹುಟ್ಟಿದ್ದು ಮಂಗಳೂರಲ್ಲಿ. ಓಕೆ. ಅದು ನಂದು ಎಜುಕೇಷನ್ ಎಲ್ಲ ಆದದ್ದು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕು ತುಮರಿಕೊಪ್ಪ ಗ್ರಾಮದಲ್ಲಿ. ಓಕೆ ಓಕೆ. ಅಂದರೆ ನೀವು ಮಂಗಳೂರಲ್ಲಿ ಹುಟ್ಟಿ ಅಥವಾ ಬಾಲ್ಯವನ್ನು ಅಲ್ಲಿ ಕಳೆದು ಅಥವಾ ಎಜುಕೇಷನ್ಗಾಗಿ ಅಲ್ಲಿ ಹೋದರೆ ಹೇಗೆ ನಿಮ್ಮ ಬದುಕು? ಅಲ್ಲ, ತಾಯಿ ಟೀಚರ್ ಇದ್ರು, ಹಾಗೆ ಅವರು ಅಲ್ಲಿ ಟ್ರಾನ್ಸ್ಫರ್ ಆಗಿದ್ರು. ಓಕೆ. ಹಾಗಾಗಿ ನೀವು ಎಲ್ಲ ಎಜುಕೇಷನ್ ಎಲ್ಲ ಅಲ್ಲೇ ಆದದ್ದು. ಓಕೆ. ನಿಮ್ಮ ಬಾಲ್ಯ ಕಾಲೇಜ್ ದಿನಗಳು ಕ್ರಿಸ್ತನನ್ನು ಕಂಡುಕೊಂಡು ಮೊದಲು ಆದ ನೆನಪುಗಳು ನೀವು ಹೇಳ್ಬೋದು? ಓಕೆ. ಅದೇ, ನನ್ನ ಹೆಸರು ಸುಚಿತ್ ಫರ್ನಾಂಡಿಸ್ ಅಂತೇಳಿ. ನಂದು ಹುಟ್ಟಿದ ಮಂಗಳೂರು, ಆದರೆ ಬೆಳೆದದೆಲ್ಲ ಬೆಳಗಾವಿ, ಧಾರವಾಡ ಜಿಲ್ಲೆ. ಓಕೆ. ನಂದು ಎಜುಕೇಷನ್ ಎಲ್ಲ ಅಲ್ಲೇ ಆದದ್ದು. ತಂದೆ ತಾಯಿ ಮಮ್ಮಿ ಟೀಚರ್ ಇದ್ರು, ತಂದೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಒಳ್ಳೆ ದೇವ್ರ ಕೃಪೆಯಿಂದ ಆವಾಗ ಸಹ ದೇವ್ರ ಕೃಪೆ ಎಲ್ಲರಿಗಿತ್ತು. ಆವಾಗಿನ ಸಹ ದೇವ್ರು ಒಳ್ಳೆದಾಗಿ ನಡೆಸಿದ್ದಾರೆ. ಆದರೆ ತಂದೆ ಸ್ವಲ್ಪ ಕುಡಿತಾ ಇದ್ರು. ನಾವು ಆ್ಯಕ್ಚುಲಿ 3 ಜನ ಮಕ್ಕಳು, ತಮ್ಮ ಇದ್ದಾನೆ, ಅಣ್ಣ ಇದ್ದಾನೆ ಒಬ್ಬ. ಹಾಗೆ ಒಳ್ಳೆ ಎಜುಕೇಷನ್ ಎಲ್ಲ ಒಳ್ಳೇದಾಯ್ತು ನಮ್ಮದು. ಆದರೆ ನಾನು 10th ತಂದೆ ತೀರ್ಕೊಂಡ್ರು. ಮತ್ತು ತಾಯಿ ತುಂಬ ಟೆನ್ಷನಿಗೆ ಒಳಗಾದರು. ಟೆನ್ಷನಿಗೆ ಆಗಿ ಅವ್ರಿಗೆ ಒಂದು ಸೈಡ್ ಪ್ಯಾರಲೈಸ್ ಆಯಿತು. ಹಾಗೆ ಮತ್ತೆ 1 ವರ್ಷ ಅವರು ಹಾಸ್ಪಿಟ್ಲಲ್ಲಿ ತುಂಬ ನರಳಿದ್ರು. ಆವಾಗ ನಮಗೆ ಸತ್ಯ ಸಹ ಗೊತ್ತಿರಲಿಲ್ಲ. ಸಣ್ಣವರಿದ್ರ? ಹಾಂ, 10th ಅಲ್ಲಿ. ಮತ್ತು ನಂದು ಫಸ್ಟ್ PUC ಅವರು ಹಾಸ್ಪಿಟ್ಲಲ್ಲೇ ಕಳೆದ್ರು ಎಲ್ಲ 1 ವರ್ಷ. ಆಮೇಲೆ ನಾನು ಸೆಕೆಂಡ್ PUC ಹೋಗೋ ಮುಂಚೆನೆ ತಾಯಿ ಸಹ ತಿಳ್ಕೊಂಡು, ವಿದಿನ್ 1 year ಅಲ್ಲಿ ತಂದೆ ತಾಯಿ ತಿಳ್ಕೊಂಡು. ತಮ್ಮ ತುಂಬ ಚಿಕ್ಕವನಿದ್ದ. ಅವನು ಮತ್ತೆ ನಮ್ಮನ್ನೆಲ್ಲ ನೋಡಿದ್ದು ನಮ್ಮ ಆಂಟಿ, ಮಮ್ಮಿದು ತಂಗಿ. ಅವರು ನಮಗೆ ಸಪೋರ್ಟ್ ಆಗಿ ನಿಂತರು. ನಮ್ದು ಎಜುಕೇಷನ್ ಆಗಲಿ ಎಲ್ಲ ಪ್ರತಿಯೊಂದನ್ನು ಜವಾಬ್ದಾರಿ ತಗೊಂಡು ನಡೆಸ್ತಿದ್ರು. ಅವ್ರು ಮೊದಲು ಬೇರೆನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಫಸ್ಟ್ ರಕ್ಷಣೆಗೆ ಬಂದರು. ಆಮೇಲೆ ನಮ್ಮನ್ನು ಅವರು ರಕ್ಷಣೆಗೆ ದೇವರ ವಾಕ್ಯ ಕೊಟ್ಟು. ಹೇಗೆ ದೇವರ ವಾಕ್ಯ ಅವ್ರ ಥ್ರೂ ನಿಮಗೆ ಸಿಗ್ತಾ ರಕ್ಷಣೆ? ಹಾಂ, ಅಂದರೆ ನಾವು ಚಿಕ್ಕಂದಿರುವಾಗಲೂ ಚರ್ಚಿಗೆ ಹೋಗೋದ್ರಲ್ಲಿ, ಅಂದರೆ ಮಮ್ಮಿ ಟೀಚರ್ ಅಲ್ಲ, ಸ್ವಲ್ಪ ಸ್ಟ್ರಿಕ್ಟ್. ಯಾರು ಚರ್ಚಿಗೆ ಬರಲಿಲ್ಲ ಅಂದ್ರೆ, ರೋಮನ್ ಕ್ಯಾಥಲಿಕ್ಕಿಂದ ಬಂದದ್ದು ನಾನು. ಆ್ಯಕ್ಚುಲಿ ರೋಮನ್ ಕ್ಯಾಥಲಿಕ್ ಚರ್ಚಿಗೆ ಎಲ್ಲ ಹೋಗ್ತಾ ಇರ್ತೇವೆ. ಹೋಗ್ಲೇಬೇಕು. ಅದೇ, ನಾವು ಅಲ್ಲಿ ಹಳ್ಳಿಯಲ್ಲಿ ಯಾರು ಬರಲಿಲ್ಲ ಅಂದರೆ ನಮ್ಮ ಮಮ್ಮಿ ನನಗೆ ಮತ್ತು ನಮ್ಮ ತಮ್ಮನ ಇಬ್ಬರನ್ನ ಕಳಿಸ್ತಾ ಇದ್ರು ಚರ್ಚಿಗೆ. ಹಾಗೆ ಆವಾಗ್ಲಿಂದನೇ ಸ್ವಲ್ಪ ಪ್ರೀತಿ. ಆದರೆ ಸತ್ಯ ಗೊತ್ತಿರಲಿಲ್ಲ, ಎಲ್ಲ ಗೊತ್ತಿರಲಿಲ್ಲ, ಭಯ ಎಲ್ಲ ಮಾಡ್ತಾ ಇದ್ವಿ. ಆದರೆ ನಾ 10th ಬರುವಾಗ, ಅಂದರೆ ಅವಾಗಲೇ ಒಬ್ಬ ನನ್ನ ಫ್ರೆಂಡ್ ಇದ್ದ ಒಬ್ಬ, ಅವನು ಮೂರ್ತಿಗೆಲ್ಲ ಮಕ್ಕರ್ ಮಾಡು. ಅಂದರೆ ನಾವು ಕ್ಲೀನ್ ಮಾಡಲಿಕ್ಕೆಲ್ಲ ಹೋಗ್ತಿದ್ವಿ ಚರ್ಚಿಗೆ. ಆವಾಗ ಅವನು ತಲೆಗೆಲ್ಲ ಅದು ಮೂರ್ತಿದ ತಲೆಗೆ, ಮರಿಯಮ್ಮನ ತಲೆಗೆ, ಮೂರ್ತಿ ತಲೆಗೆ ಹೊಡಿಯೋದು. ಆವಾಗ ನಾನು ಹೇಳ್ತಾ ಇದ್ದೆ, ದೇವ್ರಿಗೆ ಯಾಕೆ ಹೀಗೆ ಮಾಡ್ತಾ ಇದ್ಯಾ ಅಂತ. ಅದಕ್ಕೆ ಅವನು ಒಂದು ಮಾತು ಹೇಳಿದ, ಇದು ದೇವರಲ್ಲ, ನಾವೇ ಮಾಡಿದ್ದು. ನಾವು ಇದನ್ನ ಈಗ ನಾಳೆ ಬಿದ್ದೋದ್ರೆ ಅದೇನಾಯ್ತು, ದೇವ್ರು ಬಿದ್ದೋದ್ರ ಕೇಳ್ತಿದ್ದ. ಅವಾಗ ಒಂದು ಸಣ್ಣ ಫ್ಲ್ಯಾಶ್ ಹೊಡಿತು ನನಗೆ. ಹೌದಲ್ಲ, ಈಗ ಮೂರ್ತಿ ಮಾಡೋನು ಮನುಷ್ಯನೇ, ಅವ್ನು ಮಾಡ್ತಾನೆ. ಆದರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೇವೆ. ಅದು ಆ ಟೈಮಲ್ಲಿ ಸ್ವಲ್ಪ ಇದಾಗಿತ್ತು ನನಗೆ, ಮೂರ್ತಿಗೆ ಏನು ವ್ಯಾಲ್ಯೂ ಇಲ್ಲ. ಮತ್ತು ಬೈಬಲ್ ಆವಾಗ ಓದ್ತಿದ್ವಿ, ಅರ್ಥ ಆಗ್ತಿರ್ಲಿಲ್ಲ. ಇವನ್ ಚರ್ಚಲ್ಲಾಗಲಿ, ಮನೆಯಲ್ಲಾಗಲಿ, ಪ್ರೇಯರ್ ಟೈಮಲ್ಲಿ ಆಗಲಿ, ನಾವು ಡೈಲಿ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅದೇ ಎಂಥ ಪ್ರಾರ್ಥನೆ, ಎಲ್ಲ ಬಹೆಡ್ ಪ್ರಾರ್ಥನೆ. ರೋಮನ್ ಕ್ಯಾಥಲಿಕ್ ಹೇಗೆ ಬಂದಿದೆ ಹಾಗೆ ಎಂತ ಸಹ ಗೊತ್ತಿಲ್ಲ. ಹಾಗೆ ಬೆಳೀತಾ ಬಂದ್ವಿ. ಮತ್ತು ತಾಯಿ ತೀರ್ಕೊಂಡ ನಂತರ ನಾವು 1 ವರ್ಷ ಅಲ್ಲೇ ಹಾಸ್ಟೆಲಲ್ಲಿ ಕಳೆದೆ. ಹಾಸ್ಟೆಲಲ್ಲಿ ಎಲ್ಲ ಅದು ಮೌಂಟ್ ಫೌಂಟ್ ಬ್ರದರ್ಸ್ ಅಂತೇಳಿ ತಮಿಳ್ನಾಡಿದ್ದು, ಅವರ ಆಶ್ರಯದಲ್ಲಿ ಬೆಳೆದೆ. ಅವ್ರು ಆಗಾಗ ರಿಟ್ರೀಟ್ ಎಲ್ಲ ಆಡ್ತಾಯಿದ್ರು. ಅವಾಗ ಹೊರಗಡೆಯಿಂದ ಬೇರೆ ಸೇವಕರೆಲ್ಲ ಬರ್ತಾಯಿದ್ರು, ಬ್ರದರ್ಸ್ ಹಾಗೆ. ಅದು ಅವಾಗ ಸಹ ಅಷ್ಟು ಇದಿರಲಿಲ್ಲ. ಅಂದರೆ ನಂದು ಲೈಫು ತುಂಬ ಎಂಜಾಯ್ಮೆಂಟ್ ಲೈಫ್ ಆಗಿತ್ತು. ಅದಾದ ನಂತರ ಮತ್ತೆ ಸೆಕೆಂಡ್ PUC ಮುಗೀತು. ಅಲ್ಲಿಂದ ಮತ್ತೆ ಮಂಗಳೂರಿಗೆ ಬಂದು ನಂದು 10th ಮಾರ್ಕ್ಸ್ ಒಂದು ಸ್ವಲ್ಪ ಒಳ್ಳೆ ಇತ್ತು, PUC ಸಹ ಒಳ್ಳೆ ಇತ್ತು.
ಹಾಗಾಗಿ ಆಂಟಿ ಹೇಳಿದ್ರು ಡಿಗ್ರಿ ಮಾಡೋದಾದ್ರೆ ಮಾಡು ಅಂತ ಹೇಳಿದರು. ನನಗೆ ನಾವಲ್ಲೇ ಸ್ವಲ್ಪ ಪಿ ಯು ಸಿಯಲ್ಲಿರುವಾಗ ಸ್ವಲ್ಪ ಹೀಗೆ ಪೋಖ್ರಿತನ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಇನ್ನು ಡಿಗ್ರಿ ಮಾಡಿ 3 ವರ್ಷ ಅಷ್ಟು ಹಣ ಕಟ್ಟಿ ಓದೋದಿದ್ರೆ ವೇಸ್ಟ್. ಹಾಗಾಗಿ ನನಗೆ ಒಂದೇನಾಯ್ತು, ಗಾಡಿ ಮೇಲೆ ತುಂಬ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಕಾರ್ ಮೇಲಾಗಲಿ ಬೈಕ್ ಮೇಲಾಗಲಿ. ಆವಾಗ ನಾನು ಅನಿಸಿದೆ ITI ಮಾಡಿದರೆ ಅಥವಾ ಡಿಪ್ಲೊಮಾ ಮಾಡಿದರೆ ಕಾರ್ ಬಗ್ಗೆ ಕಲಿಬೋದು. ನನ್ನ ತಲೆಯಲ್ಲಿ ಆವಾಗ ಏನಂದರೆ ಫೇಲ್ ಆದರೂ ಸಹ ಗ್ಯಾರೇಜಲ್ಲಿ ಕೆಲಸ ಮಾಡ್ಬೋದು ಅನ್ನೋ ಒಂದು ಆಲೋಚನೆ. ಈಗ ಡಿಗ್ರಿ ಮಾಡಿ ಅಷ್ಟು ಹಣ ಕಟ್ಟಿ ಫೇಲ್ ಆದರೆ ಎಲ್ಲೂ ಸಹ ಕೆಲಸ ಸಿಗೋದಿಲ್ಲ. ಇದು ಫೇಲ್ ಆದರೆ ಅಟ್ಲೀಸ್ಟ್ ಗ್ಯಾರೇಜಿಗೆ ಯಾವ್ದಾದ್ರು ಕೆಲಸ ಮಾಡಿ ಆ ಥಿಂಕಿಂಗಲ್ಲಿ ನಾನು ಡಿಪ್ಲೊಮಾಗೆ ಹೋದೆ. ಡಿಪ್ಲೊಮಾ ಸೆಲೆಕ್ಟ್ ಆದೆ ಆ್ಯಕ್ಚುಲಿ. ಆದರೆ ಮತ್ತೆ ಎಲ್ಲ ಕಡೆ ಇಂಟ್ರಿ ಕೊಟ್ಟಿದ್ದೆ ನಾನು. ಇದು ಡಿಗ್ರಿಗೆ ಸಹ ಕೊಟ್ಟಿದ್ದೆ, ಡಿಪ್ಲೊಮಾಗೆ ಸಹ ಕೊಟ್ಟಿದ್ದೆ, ಮತ್ತು ITIಗೆ ಸಹ ಕೊಟ್ಟಿದ್ದೆ. 3 ಸಹ ಸೆಲೆಕ್ಟ್ ಆಗಿತ್ತು. ಆದರೆ ITI ನಂಗೆ ಅಂದರೆ 2 ವರ್ಷದಿತ್ತು. ಹಾಗೆ ಒಂದ್ಸಲ ಮುಗಿದೋಗ್ಲಿ ನಂದು ಅದೇ ಆಗಿದೆ ಮೈಂಡಲ್ಲಿ, ಅದೇ ಒಂದ್ಸಲ ಎಜುಕೇಷನ್ ಮುಗಿದೋಗ್ಲಿ ಅಂತೇಳಿ. ಆವಾಗ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಅವಾಗ ಹೇಳೋರು ಇರಲಿಲ್ಲ, ಕೇಳೋರು ಇರಲಿಲ್ಲ, ಇದು ಮಾಡು ಅದು ಮಾಡು. ಈಗ ಆದರೆ ತುಂಬ ಕೋರ್ಸಸ್ ಇದ್ದಾವೆ, ಹೇಳೋರಿದ್ದಾರೆ ತುಂಬ ಜನ. ಆ ಟೈಮಲ್ಲಿ ನಮಗೆ ಹೇಳೋರು ಯಾರು ಇರಲಿಲ್ಲ. ನಾನು ಅದೇ ಚೂಸ್ ಮಾಡಿದ್ದೆ ಮೆಕ್ಯಾನಿಕ್ ಆಗಿ. ITI ಮೆಕ್ಯಾನಿಕ್ 2 ವರ್ಷ ಕಲಿತೆ. ಆ ಟೈಮಲ್ಲಿ ಕಲಿಯುವಾಗ ನಾವು ಮುಂಚೆಲ್ಲ ಬೈಹಾಟ್ ಹೊಡಿತಾ ಇದ್ವಿ ಸ್ಕೂಲಲ್ಲಿರುವಾಗ. ಬೈಹಾಟ್ ಹೊಡಿದ್ದು ಅದು ಯಾವಾಗ ಎಕ್ಸಾಮಿಗೆ ಮಾತ್ರ ಯೂಸ್ ಆಗೋದು. ಯಾವಾಗ ITI ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆ್ಯಕ್ಚುಲಿ ನಾನು ಅವಾಗ ಯೋಚನೆ ಮಾಡ್ತಾ ಇದ್ದೆ, ಇದು ಬೈಹಾಟ್ ಹೊಡಿದ್ರೆ ಖಾಲಿ ಎಕ್ಸಾಮಿಗೆ ಮಾತ್ರ ಯೂಸ್, ನನ್ನ ಲೈಫಿಗೆ ಏನು ಯೂಸ್ ಆಗೋದಿಲ್ಲ. ಕರೆಕ್ಟ್. ಅವಾಗ ಅರ್ಥ ಮಾಡಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಅದೇ ರೀತಿ ಆಯಿತು, ITI ಮುಗೀತು, ಒಳ್ಳೆ ರೀತಿಯಿಂದ ಆಯಿತು. ಮತ್ತು ಕ್ಯಾಂಪಸ್ ಇಂಟರ್ವ್ಯೂ ಇತ್ತು. ಕ್ಯಾಂಪಸ್ ಇಂಟರ್ವ್ಯೂಯಲ್ಲಿ PNG ಗ್ರೂಪ್ ಇದು, ಅದು ಭೋಪಾಲ್ ಮಧ್ಯಪ್ರದೇಶದಲ್ಲಿ. ಅದಕ್ಕೆ ಸೆಲೆಕ್ಟ್ ಆದ್ವಿ ನಾವು, ಒಂದು 10-11 ಜನ ಸೆಲೆಕ್ಟ್ ಆದ್ವಿ. ಅದು ಸೆಲೆಕ್ಟ್ ಆಗಿ ನಾವು ಅಲ್ಲಿ ಓದ್ವಿ ಎಲ್ಲರೂ, 11 ಜನ ಏನೋ ಓದ್ವಿ ನಾವು. ಅದೆಷ್ಟು 350 ಜನದಲ್ಲಿ ಒಂದು 20 ಜನ ಏನೋ ಸೆಲೆಕ್ಟ್ ಆಗಿದ್ವಿ. ಅದರ 11 ಜನ ಮಾತ್ರ ನಾವು ಓದ್ವಿ, ಮತ್ತು 9 ಜನ ಬರಲಿಲ್ಲ. ಅಲ್ಲೇ ಹೋಗಿ ಅಲ್ಲಿ ಆ ಊರು ಹೇಗೆ ಅಂದರೆ ಗುಜರಾತಲ್ಲಿ ಭೋಪಾಲ್ ಮಧ್ಯಪ್ರದೇಶ. ಅಲ್ಲಿ ವೆದರ್ ತುಂಬ ಆಡ್, ನೀರು ತುಂಬ ಗಡ್ಸು ನೀರು, ಕುದಿಸಿ ಕುಡಿಬೇಕು, ಇಲ್ಲ ತುಂಬ ಇದು. ಚಳಿ ಟೈಮಲ್ಲಿ ತುಂಬ ಚಳಿ, ನನಗೆ ಆ್ಯಕ್ಚುಲಿ ಚಳಿ ಆಗೋದೇ ಇಲ್ಲ, ಚಳಿಗೆ ಸ್ವಲ್ಪ ಇದು. ಸೆಕೆ ಟೈಮಲ್ಲಿ ತುಂಬ ಸೆಕೆ. ಅದಕ್ಕೆ ನಾನು ನೆನೆಸಿದೆ ನನಗೆ ಆಗೋದಿಲ್ಲ ಅಂತ. 6 ಮಂತ್ಸಲ್ಲಿ ನಾನು ಬಿಟ್ಟು ಬಂದೆ. ಅದು ಬಿಟ್ಟು ಬಂದು ಊರಲ್ಲಿ ನನ್ನ ಫ್ರೆಂಡಿದ್ದು ತಂದೆ, ಇವರು ಮಹೇಂದ್ರ ಆ್ಯಂಡ್ ಮಹೇಂದ್ರ ಕರ್ನಾಟಕ ಏಜೆನ್ಸಿ ಬಾಸ್ ಇದ್ದು ಫ್ರೆಂಡ್. ಅವ್ರು ಹೇಳಿದ್ರು, ನೀನು ಬಾ, ನಾನು ಅವ್ರ ಹತ್ರ ಮಾತಾಡ್ತೇನೆ, ಕೆಲಸ ಕೊಡ್ತಾರೆ. ನಾನು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಅವ್ರ ಮುಖಾಂತರ ನಂಗೆ ಕೆಲಸ ಸಿಗ್ತದೆ ಮಹೇಂದ್ರ ಆ್ಯಸ್ ಅ ಸೆಮಿ ಟೆಕ್ನಿಷಿಯನ್. ಟೆಕ್ನಿಷಿಯನ್ ಹೆಲ್ಪರ್ ಆಗಿ ಸೇರಿದ್ದಾನೆ ಆ್ಯಕ್ಚುಲಿ. ಹಾಗೆ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಕೆಲಸ ಸ್ಟಾರ್ಟ್ ಮಾಡುವಾಗ ಆಂಟಿ ಬೇರೆನಲ್ಲಿದ್ದರು. ಮತ್ತು ಅಲ್ಲಿ ಆ ಟೈಮಲ್ಲಿ ಅವರು ಊರಿಗೆ ಬಂದು ಆಂಟಿ ನಮಗೆ ಒಂದು 2 ವರ್ಷ 3 ವರ್ಷ ಒಬ್ಬನೇ ಇದ್ದೆ. ನಮ್ಮ ಅಜ್ಜಿ ಇದ್ದರು, ಅಜ್ಜಿ ಜೊತೆ ಒಬ್ಬನೇ ಇದ್ದೆ. ತಮ್ಮ ಉಜಿರೆಯಲ್ಲಿ ಕಲಿತಾ ಇದ್ದ. ಮತ್ತು ಅಣ್ಣ ಬೆಂಗಳೂರಲ್ಲಿ ಮದುವೆಯಾಗಿ ಸೆಟ್ಲ್ ಆಗಿದ್ದ. ಹಾಗೆ ತಮ್ಮ ಉಜಿರೆಯಲ್ಲಿ ನಾನು ಒಬ್ಬನೇ ಇದ್ದೆ ಅಜ್ಜಿಯೊಟ್ಟಿಗೆ. ಒಂದು ಆಫ್ಟರ್ 3 ಇಯರ್ಸ್ ಆಂಟಿ ಬಂದರು ಊರಿಗೆ. ಅಂದರೆ ಅವ್ರ ಮಗಳು ಮತ್ತು ಅವರಿಬ್ಬರು ಇಲ್ಲೇ ಇದ್ದರು ಬ್ಯಾಲಿನಲ್ಲಿ. ಮತ್ತು ಅಲ್ಲಿಗೆ ಬಂದು ಅವರು ಮತ್ತೆ ಇಲ್ಲಿ ವಾಕ್ಯ ಸಿಕ್ಕಿ ರಕ್ಷಣೆ ಪಡ್ಕೊಂಡಿದ್ರು ಅವರು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಂತ ಆಗ್ತಿತ್ತು, ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ನನಗೆ ಅವ್ರಿಗೆ ಮನಸ್ಸು ನೋಡ್ಲಿಕ್ಕೆ ಬೇಡ, ಅವ್ರ ಫೋರ್ಸಿಗೆ ಅವ್ರಿಗೆ ಮನಸ್ಸು ಬೇಜಾರಾಗಬಾರ್ದು ಅಂತೇಳಿ ಅವ್ರ ಜೊತೆಲಿ ಹೋಗ್ತಿದ್ದೆ. ಅದು ಒಬ್ಬರು ಪಾಸ್ಟರ್ ಇದ್ದರು, ಪ್ರಕಾಶ್ ಅಂತೇಳಿ, ಪಾಸ್ಟರ್ ಪ್ರಕಾಶ್. ಅದು ಏನಾಗ್ತಿತ್ತು, ನಾನು ಯಾವಾಗಲೂ ಎಂಜಾಯ್ ಮಾಡಿ ಬೆಳೆದದ್ದು, ಗೇಮ್ಸಲ್ಲಾಗಲಿ ಅದು ಇದು ಆಗಲ್ಲ. ಸಂಡೇ ಫುಲ್ಲು ಡೇ, ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆ ತನಕನೂ ಅಲ್ಲಿ ಪ್ರೇಯರು ಅದು ಇದು ಅಂತ. ನನಗೆ ತುಂಬ ಇರಿಟೇಷನ್ ಆಗ್ತಿತ್ತು. ನನಗೆ ಹೇಗೆ ತಪ್ಪಿಸ್ಕೊಳ್ಳೋದು, ಎಂತ ಮಾಡಿದರೂ ಆಗ್ತಿರಲಿಲ್ಲ. ಇವರು ಫೋರ್ಸ್ ಮಾಡ್ತಾಯಿದ್ರು, ಬೈತಾಯಿದ್ರು, ಅವ್ರ ಮನಸ್ಸು ಬೈಕೊಂಡು ಹೋಗೋದು. ಆದರೆ ಎಂತ ಮಾಡೋದು, ದೇವ್ರ ಚಿತ್ತನೇ ಬೇರೆ ಇತ್ತು. ಅಲ್ಲಿಗೆ ಹೋಗಿ ವಾಕ್ಯ ಓದಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ನನಗೆ ವಾಕ್ಯ ಓದಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ನಾನು ಹೇಳಿದೆ ಅಲ್ಲ, ಯಾವಾಗ ಸುಮ್ಮನೆ ಓದೋದೆ, ಅರ್ಥ ಮಾಡ್ಕೊಂಡು ಓದುವ ಅಭ್ಯಾಸ, ಅದು ದೇವ್ರ ಕೃಪೆನೇ ಹೇಳ್ಬೋದು. ಅದು ಸ್ಟಾರ್ಟ್ ಮಾಡುವಾಗ ಒಂದೊಂದು ಸತ್ಯ ಗೊತ್ತಾಗ್ತಾ ಬಂತು.
ಅಲ್ಲ ಇದಕ್ಕಿಂತ ಮುಂಚೆ ಓದಿದ್ದೇನೆ, ಏನು ಅರ್ಥ ಆಗಿರಲಿಲ್ಲ. ಈಗ ಓದುವಾಗ ಮುಂಚೆ ಓದಿದ್ದಕ್ಕೆ ತುಂಬ ವ್ಯತ್ಯಾಸ. ಈಗ ಒಂದೊಂದು ವಿಷಯ ಓದ್ತಾ ಇರುವಾಗ ಅದು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಹೇಗೆ ಏನು ಅದು ನನಗೆ ಹೌದಲ್ಲ, ಸತ್ಯ ಅಲ್ಲ, ಲೋಕದ ರೀತಿ ಹಾಗೆ. ಮತ್ತೆ ಅದಾದ ನಂತರ ಮತ್ತೆ ಪುನಃ ಸಭೆ ಚೇಂಜ್ ಮಾಡಿದ್ವಿ. ನನಗೆ ಆ್ಯಕ್ಚುಲಿ ಅಲ್ಲಿ ಫುಲ್ಲು ಮಾರ್ನಿಂಗ್ 8 to ನೈಟ್ 8 ತನಕ ಒಂದು ಕಡೆ ಇನ್ಸೆನ್ಸ್ ಆಗ್ತಾಯಿತ್ತು. ಫುಲ್ ಡೇ ಕುತ್ಕೋಬೇಕಲ್ಲ, ಯಾರ್ದು ಇದೇನಿಲ್ಲ. ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಏನು ನೀನು ಅಲ್ಲಿ ಪ್ರೇರಿಗೆಲ್ಲ ಯಾಕೆ ಹೋಗೋದು, ಹೋಗ್ಬೇಡ ಹಾಗೆ ಹೀಗೆ ಅಂತೇಳಿ. ಹಾಗೆ ಎಂತ ಮಾಡೋದು ಗೊತ್ತಾಗಲ್ಲ. ಆಗ ಸ್ವಲ್ಪ ನಂದು ಅಂದರೆ ರಫ್ ಇದ್ದೆ ನಾನು, ತುಂಬ ಸಿಟ್ಟು ಬರೋದಾಗಲಿ, ಬೇರೆಯವ್ರಿಗೆ ಇದು ಮಾಡೋದಾಗಲಿ ತುಂಬ ಇದು ಇತ್ತು. ಯಾರಾದರೂ ಏನಾದರೂ ಹೇಳಿದ್ರೆ ಫಸ್ಟ್ ಮಾತಾಡೋದಲ್ಲ, ಫಸ್ಟ್ ಹೋಗಿ ಹೊಡಿದೆ, ಆಮೇಲೆ ಮಾತಾಡೋದು, ಎಂತಕ್ಕೆ ಮಾತಾಡಿದೆ ಅಂತ. ಅಷ್ಟು ಕೋಪ ಬರ್ತಾಯಿತ್ತು, ಅಷ್ಟು ಇದಿದ್ದೆ ನಾನು. ಅದು ಆಮೇಲೆ ಅದಾದ ನಂತರ ಮತ್ತು ಪ್ರಸನ್ನ ಪಾಸ್ಟರ್ ಚರ್ಚ್ ಹಳೆಂಗಡಿ, ಮತ್ತು ಆಂಟಿ ಹೇಳಿದ್ರು ಅಲ್ಲಿ ಬೇಡ ಇಲ್ಲಿಗೆ ಹೋಗುವ. ನಾನು ಫಸ್ಟ್ ಈ ಕಡೆ ಬಂದೆ, ಯಾಕಂದರೆ ಅವ್ರು ಮಂಗಳೂರಲ್ಲಿ ಕಂಕನಡಿಯಲ್ಲಿ ಒಂದು ಇದು ಈವ್ನಿಂಗ್ ಸಂಜೆ 4 ರಿಂದ 6 ಗಂಟೆ ಮಟ್ಟ 2 ತಾಸು ಮಾಡ್ತಾಯಿದ್ರು. ನನಗೆ ಸಂತೋಷ ಆಯಿತು. ಅಂದರೆ ಅಲ್ಲಿ 8 ರಿಂದ 8 12 ಅವರ್, ಇಲ್ಲಿ 2 ಅವರ್ಸ್ ಅಲ್ಲ. ನನಗೆ ತುಂಬ ಸಂತೋಷ ಆಯಿತು. ನಾನು ಅಲ್ಲಿ ಬಿಡ್ತು ಇಲ್ಲಿ ಬಂದೆ ಅಂತ ಆಗಾಯ್ತು ನನಗೆ ಒಂದ್ಸಲಕ್ಕೆ. ನನಗೆ ಖುಷಿ ಆಯಿತು. ಆದರೆ ವಾಕ್ಯ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಪ್ರೇಯರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮತ್ತು ಪ್ರಸನ್ನ ಪಾಸ್ಟರ್ ಚರ್ಚೆ ಬಂದರೆ ಇನ್ನೂ ಜಾಸ್ತಿ ಸತ್ಯನ ಅರಿತ್ಕೊಂಡೆ. ನಮ್ಮದು ಪ್ರಸನ್ನ ಪಾಸ್ಟರ್ ಚರ್ಚ್ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಒಳ್ಳೆ ಸತ್ಯದಲ್ಲಿ ಸೇವೆ ಉಂಟು, ಒಳ್ಳೆ ಸತ್ಯದಲ್ಲಿ ನಡೆಸ್ತಾರೆ. ಅದರ ನಂತರ ಅವ್ರು ಹಾಕಿದ ಫೌಂಡೇಶನ್ ಉಂಟಲ್ಲ, ಈಗ ಎಕ್ಸಾಂಪಲ್ ಹೇಳೋದಾದ್ರೆ ನಾನು ಎಲ್ಲರಿಗೂ ಒಂದು ಮಾತು ಹೇಳ್ತಿರ್ತೇನೆ ಯಾವಾಗಲೂ, ಅದನ್ನೇ ಸಾಕ್ಷಿ ಹೇಳುವಾಗ. ಒಂದು ಮನೆ ಕಟ್ಟುವಾಗ ನಾವು ಫೌಂಡೇಶನ್ ಏನು ಹಾಕ್ತೇವಲ್ಲ, ಅದು ಎಷ್ಟು ಗಟ್ಟಿ ಹಾಕ್ತೇವೆ ಅದ್ರ ಮೇಲೆ ನಾವು ಎಷ್ಟು ಮಹಡಿ ಕಟ್ಬೋದು ಅಂತೇಳಿ ನಾವು ಡಿಸೈಡ್ ಮಾಡ್ಬೋದು. ಗಟ್ಟಿ ಕಟ್ಟಿದ್ರೆ 100 ಸಹ ಕಟ್ಬೋದು, 200 ಸಹ ಕಟ್ಬೋದು. ನೀವು ಸರಿ ಕಟ್ಟಲಿಲ್ಲ ಆದರೆ 1-2 ಮಳೆ ಕಟ್ಟುವಾಗ ಬಿದ್ದರೆ ಕುಸಿದು. ಆ ಫೌಂಡೇಶನ್ ದೇವ್ರ ಕೃಪೆಯಿಂದ, ಪವಿತ್ರಾತ್ಮ ಸಹಾಯದಿಂದ, ಪ್ರಸನ್ನ ಪಾಸ್ಟರ್ ಟೀಚಿಂಗ್ ಇಂದ ಗಟ್ಟಿ ಆಯ್ತಂತ. ಅದು ಫೌಂಡೇಶನ್ ಇಂದಾಗಿ ಯಾವುದಕ್ಕೆ ಸಹ ಈಗ ಯಾರು ಏನು ಹೇಳಿದ್ರು ಸಹ ನಾವು ಹಿಂದೆ ಹೋಗೋ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ನಮಗೆ ಬಿದ್ದ ಫೌಂಡೇಶನ್ ಅಷ್ಟು, ದೇವರ ವಾಕ್ಯ ಎಂಬ ಫೌಂಡೇಶನ್ ಅವರಿಂದ ಸಿಕ್ಕಿದ್ದು ಒಳ್ಳೆಯದಾಗಿ ಸಿಕ್ಕಿದೆ. ಹಾಗೆ ಅವ್ರಿಗೆ ಸ್ತೋತ್ರ ಹೇಳಬೇಕು ಪಾಸ್ಟ್ರಿಗೆ, ಮತ್ತು ದೇವ್ರ ಕೃಪೆನೇ ಮಾತು. ಮತ್ತು ನೀವು ಅಂದರೆ ದೇವರ ವಾಕ್ಯ ತಿಳ್ಕೊಂಡ್ರಿ. ಮತ್ತು ಕ್ರಿಸ್ತನಿಂದ ಬಂದ ನಂತರ ಕುಟುಂಬದಲ್ಲಿ ಯಾರಾದರೂ ಆ ಥರ ರಿಲೇಷನಲ್ಲಿ ಏನಾದರೂ? ರಿಲೇಷನಲ್ಲಿ ತುಂಬ ಜನ ಹೇಳಿದರು, ಯಾಕೆ ಕ್ಯಾಥಲಿಕಲ್ಲಿ ಇರುವಾಗಲೇ ಏನು ತೊಂದರೆ ಇತ್ತು, ಎಲ್ಲ ಆಗ್ತಿತ್ತಲ್ಲ. ಮತ್ತು ಫ್ರೆಂಡ್ಸ್ ಅವ್ರು ಮೇನ್ ಇಂಪಾರ್ಟೆನ್ಸ್ ಎಲ್ಲ, ತುಂಬ ಸ್ನೇಹಿತರು ಒಂಥರ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಜಗಳ ಮಾಡಲಿಕ್ಕೆ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಏನು ಮುಸ್ಲಿಮ್ ಆದ್ಯಾ ನೀನು, ಗೋಡೆ ಹೋಗಿ ನಮಸ್ಕಾರ ಮಾಡ್ತೀಯಾ, ಹಾಗೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ಯಾರನ್ನು ಕ್ಯಾರ್ ಮಾಡಲಿಲ್ಲ. ಯಾಕಂದರೆ ಅದು ಒಂದು ಸ್ವಲ್ಪ ಮುಂಚೆ ಹೇಳಿದ್ರೆ ನಾನು ಒಂದು ಸ್ವಲ್ಪ ಇದು ಆಗ್ತಿದ್ದೆ. ಆದರೆ ಯಾವಾಗ ನನಗೆ ವಿಷಯ ಸತ್ಯ ಗೊತ್ತಾದ ನಂತರ ಏನಂದ್ರೆ ಈ ಕಿವಿಯಿಂದ ಕೇಳ್ತಿದ್ದೆ, ಈ ಕಿವಿಯಿಂದ ಬಿಡ್ತಾಯಿದ್ದೆ. ಆದರೆ ಚರ್ಚಿಗೆ ಹೋಗ್ತಾ ಇದ್ದೆ, ಈ ಕಡೆ ಫ್ರೆಂಡ್ಸ್ ಒಟ್ಟಿಗೆ ಸಹ ಮಿಂಗಲ್ ಆಗ್ತಿದ್ದೆ ಪ್ರತಿಯೊಂದು. ಅಂದರೆ ಏನಾಗಿತ್ತು, ಸತ್ಯ ಗೊತ್ತಿತ್ತು. ಆದರೆ ನಾನಿರೋ ವಾತಾವರಣ, ಕೆಲಸದಲ್ಲಿ ಆಗಲಿ, ಗೆಳೆಯರು, ಏರಿಯಾ, ಅಂದರೆ ಹೇಗಿತ್ತಂದರೆ ಹೇಗೆ ಹೇಳೋದಂದರೆ ಒಂದು ಮುಳ್ಳಿನಲ್ಲಿ ಮಧ್ಯದಲ್ಲಿ ನಾನಿದ್ದಾಗಿತ್ತು. ಅಂದರೆ ಈಗ ಸತ್ಯ ಗೊತ್ತಿದ್ದು ನಾನು ಅವ್ರಿಗೆ ಎಂತ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನನ್ನ ಹತ್ರ. ಅಂದರೆ ಹೇಗೆ ನನಗೆ ಒಂದು ಆಸೆ ಇತ್ತು, ಏನು ಗೊತ್ತುಂಟ, ಈಗ ರಕ್ಷಣೆ ಗೊತ್ತಾಗಿದೆ, ದೀಕ್ಷಾಸ್ಥಾನ ಫಾಸ್ಟ್ ಹೇಳ್ತಾಯಿದ್ರು, ದೀಕ್ಷಾಸ್ಥಾನ ಒಂದು ಯೇಸುಸ್ವಾಮಿ ಮಾದರಿ ತೋರಿಸಿದ್ದಾರೆ, ಅದನ್ನು ನಾವು ತಗೊಳ್ಳೇಬೇಕು. ಅದಕ್ಕೆ ನಾನು ಡಿಲೇನೇ ಮಾಡ್ತಾಯಿದ್ದೆ. ನಮ್ಮ ಮನೆಯಲ್ಲಿ ಅಂಟಿ ಮಗಳು ತಮ್ಮ ಎಲ್ಲರೂ ತೊಗೊಂಡ್ರು, ನಾನು ಮಾತ್ರ ಡಿಲೇನೇ ಮಾಡ್ತಾಯಿದ್ದೆ. ಎಲ್ಲರೂ ಹೇಳಿದ್ರು, ಪಾಸ್ಟ್ರು ಒಂದ್ಸಲ ಹೇಳಿಬಿಟ್ರು, ಪಾಸ್ಟ್ ನಾನು ಟೈಮ್ ಬಂದು ನಾನು ತೊಗೊಳ್ತೇನೆ, ಒಂದೇ ಸಲ ಹೇಳಿದೆ. ಅವ್ರು ಮತ್ತೆ ಅದು ಫೋರ್ಸ್ ಮಾಡಲಿಕ್ಕೆ ಹೋಗಲಿಲ್ಲ. ನನಗೊಂದು ಆಸೆ ಇತ್ತು, ನಾನು ಯಾವಾಗ ಇದು ಸರ್ಕಲ್, ಫ್ರೆಂಡ್ ಸರ್ಕಲ್ ಆಗಲಿ, ಅದು ಕೆಲಸ ಆಗಲಿ, ಕೆಲಸದಲ್ಲಿ ಅಂದರೆ ಗೊತ್ತುಂಟು ಕೋಪ ಬರೋದು, ಬ್ಯಾಡ್ ವರ್ಡ್ಸು ಅದೆಲ್ಲ ಇತ್ತು. ನನಗೆ ಇದರಿಂದ ಎಲ್ಲ ಹೊರಗೆ ಹೋಗಬೇಕು. ಹೊರಗೆ ಹೋದರೆ ನಾನು ದೀಕ್ಷಾಸ್ಥಾನ ತೊಗೊಳ್ತೇನೆ. ಅಂದರೆ ನನಗೆ ಅದು ದೀಕ್ಷಾಸ್ಥಾನ ತೊಗೊಂಡು ನಂದು ಒಂದು ಮನಸ್ಸಲ್ಲಿ ದೀಕ್ಷಾಸ್ಥಾನ ತೊಗೊಂಡಾದ ನಂತರ ನಾನು ಯೇಸುವಿಗಾಗಿ ಜೀವಿಸಬೇಕು, ಪರಿಶುದ್ಧ ಜೀವಿತ ಜೀವಿಸಬೇಕು ಅಂತ ಒಂದು ಆಸೆ. ಇವ್ರ ಮಧ್ಯದಲ್ಲಿ ನಾನು ಹೇಗೆ ಜೀವಿಸ್ಲಿ, ಏರಿಯಾ ಆಗಲಿ, ಕೆಲಸದಲ್ಲಾಗಲಿ, ಫ್ರೆಂಡ್ ಸರ್ಕಲ್ ಆಗಲಿ,
ನನಗೆ ಅದೊಂದು ಕೊರಗ್ತಾ ಇತ್ತು. ನಾನು ನೆನೆಸ್ತಾ ಇದ್ದೆ ಬೆಂಗಳೂರಿಗೆ ಹೋಗ್ತೇನೆ, ಅಲ್ಲಿ ಯಾರು ಇಲ್ಲ ಪರಿಚಯದವರು, ಹೊಸ್ದಾಗಿ ಕೆಲಸ ಸ್ಟಾರ್ಟ್ ಮಾಡ್ತೇನೆ, ಇಲ್ಲ ಬಾಂಬೆ ಹೋಗ್ತೇನೆ, ಅದು ಮೈಂಡಲ್ಲಿ ಬರ್ತಾಯಿತ್ತು. ಗೊತ್ತಿಲ್ಲ, ದೇವ್ರ ಚಿತ್ತ ಇಲ್ಲಿ ಬ್ಯಾರಿಂಗ್ ಕರ್ಕೊಂಬರೋದಿತ್ತೇನೋ. ಆಂಟಿ ಮುಖಾಂತರ ವೀಸಾ ಸಿಕ್ಕಿತ್ತು ವಿಸಿಟಿಂಗಲ್ಲಿ, ಬಂದೆ ಇಲ್ಲಿ ವಿಸಿಟಿಂಗಿಗೆ. 2010 ಅಕ್ಟೋಬರಲ್ಲಿ ಬಂದೆ ನಾನು. ಬಂದೆ, ನನಗೆ ಅಲ್ಲಿಂದ ಬರ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದರೆ ಒಂದು ಪ್ರಸನ್ನ ಪಾಸ್ಟರ್ ಚರ್ಚ್ ಮಿಸ್ ಮಾಡಲಿಕ್ಕೆ ಬೇಡ, ಅವ್ರ ಬೈಬಲ್ ಸ್ಟಡಿ ಮಿಸ್ ಮಾಡಲಿಕ್ಕೆ ನನಗೆ ಬೇಡ ಇತ್ತು. ಅರ್ಧಂಬರ್ಧ ಆಸೆಯಲ್ಲಿ ಬಂದೆ ಇಲ್ಲಿ 2 ತಿಂಗಳಿದ್ದೆ ವಿಸಿಟಿಂಗಲ್ಲಿ. ಕೆಲಸ ಹುಡುಕಿದೆ, ಎಲ್ಲೂ ಸಹ ಕೆಲಸ ಸಿಗಲಿಲ್ಲ. ಆಮೇಲೆ ಇಲ್ಲಿ ಬಂದ ನಂತರ ನಾ ಫಸ್ಟ್ ಟೈಮ್ ಸುನೀಲ್ ಪಾಸ್ಟರ್ ಫಸ್ಟ್ ಬಂದ ನೆಕ್ಸ್ಟ್ ದಿನನೇ, ನೆಕ್ಸ್ಟ್ ಫ್ರೈಡೇನೆ ಚರ್ಚಲ್ಲಿ ಸುನೀಲ್ ಪಾಸ್ಟರ್ದು ಮೆಸೇಜ್. ಅವಾಗ ನಾನು ಸುನೀಲ್ ಪಾಸ್ಟರ್ ತುಂಬ ಕೇಳಿದ್ದೆ, ಅವ್ರ ಬಗ್ಗೆ ನೋಡಿರಲಿಲ್ಲ. ಖಾಲಿ ಅವ್ರದ್ದು ದೇವರ ಸ್ವರ ಇದು ಬರ್ತಾಯಿತ್ತು, ಅದರಲ್ಲಿ ಮಾತ್ರ ನೋಡಿದ್ದು. ನನಗೆ ಒಂದು ಅವ್ರಿಗೆ ಮೀಟ್ ಆಗಬೇಕು, ನೋಡಬೇಕು, ಅದೊಂದು ಆಸೆ ಇತ್ತು ಅವಾಗ. ಅಂದರೆ ಒಂದು ಒಳ್ಳೆ ಸೇವಕರಾಗಿದ್ದಾರಲ್ಲ, ಕೇಳಿದ್ದೆ ಅವ್ರ ಬಗ್ಗೆ, ಹಾಗೆ ನೋಡಬೇಕು. ಆ ದಿನ ಫ್ರೈಡೇ ನಾನು ಕೂತ್ಕೊಂಡು ಮೆಸೇಜ್ ಕೇಳ್ತಾ ಇದ್ದೇನೆ. ನನಗೇನೋ ಏನು ಗೊತ್ತಿಲ್ಲ, ಒಂದು ವಿಚಿತ್ರ. ಅಂದರೆ ಅವರು ಅಯ್ಯೋ ನಾನು ನೋಡ್ಬೇಕಂತ ಆಸೆ ಪಟ್ಟಿದ್ದು ಈಗ ಕಣ್ ಮುಂದೆ ನೋಡ್ತಾ ಇದ್ದೇನೆ ಅಂತೇಳಿ, ಹಾಗೆ ಖುಷಿ ಆಯಿತು. ಆವಾಗ ನನಗೆ ಗೊತ್ತಾಯ್ತು, ಇನ್ನು ಬ್ಯಾರನಿಗೆ ಬಂದಿದ್ದೇನೆ, ಇಲ್ಲಿ ಯಾರು ಫ್ರೆಂಡ್ ಸರ್ಕಲ್ ಇಲ್ಲ. ಮತ್ತು ಇಲ್ಲಿದ್ದು ಯೂತ್ಸು, ಮೇನ್ ಬ್ಯಾರಿನ್ ಫಿಲಾಡೆಲ್ಫಿಯಾ ಚರ್ಚಿದ್ದು ಯೂತ್ಸ್ ಆಗಲಿ ಪಾಸ್ಟರ್ಗಳಾಗಿ ಎಂಕರೇಜ್ ಮಾಡಿದರು, ವಾಕ್ಯದಲ್ಲಿ ಅಂದರೆ ಇನ್ನೂ ಸಹ ಬೆಳೆಸಿದ್ರು, ಬ್ಯಾಪ್ಟಿಸಮ್ ಬಗ್ಗೆ ಹೇಳ್ತಾಯಿದ್ರು. ಆವಾಗ ನಾನು ಡಿಸೈಡ್ ಮಾಡಿದೆ, ಓಕೆ ನಾನು ತೊಗೊಳ್ತೇನೆ. ಅಂದರೆ ನಾನು ಊರಿಗೆ ಹೋಗ್ತೇನೆ, ಅಂದರೆ ವಿಸಿಟಿಂಗ್ ಕೆಲಸ ಸಿಗಲಿಲ್ಲ, ಊರಿಗೆ ಹೋಗ್ತೇನೆ. ಒಂದು ವೇಳೆ ಕೆಲಸ ಸಿಗೋದಾದರೆ ನಾನು ಬ್ಯಾಪ್ಟಿಸಮ್ ತೊಗೊಂಡು ಬರ್ತೇನೆ ಅಂತ ಒಂದು ಪ್ಲ್ಯಾನಲ್ಲಿ, ಯಾರಿಗೆ ಹೇಳಿರಲಿಲ್ಲ. ಹೋಗಿ ಆಲ್ಮೋಸ್ಟ್ ಆಫ್ಟರ್ 4 ಮಂತ್ಸಲ್ಲಿ ವೀಸಾ ಬಂತು ನನಗೆ. ನಂದು ಫ್ರೆಂಡ್ ರಾಜೇಶ್ ಅಂತೇಳಿ, ಅವ್ರ ಕಂಪ್ನಿಯಲ್ಲೇ ವೀಸಾ ಮಾಡಿದ ಆ್ಯಸ್ ಎ ಟೆಕ್ನಿಷಿಯನ್. ವೀಸಾ ಮಾಡಿದ. ನಾನು ಇಲ್ಲಿಗೆ ಬರುವ 2 ದಿವಸ ಮುಂಚೆ ಪ್ರಸನ್ನ ಪಾಸ್ಟರ್ ಹತ್ರ ಬ್ಯಾಪ್ಟಿಸಮ್ ತೊಗೊಂಡು ಈ ಕಡೆ ಬಂದೆ. ಇಲ್ಲಿ ಬಂದು ಇಲ್ಲಿದ್ದು ಯೂತ್ಸ್ ಜೊತೆ ಒಳ್ಳೇದಾಗಿ ಮಿಂಗಲ್ ಆಗಿ ಒಳ್ಳೇದಾಗಿ ಬೆಳೀತಾ ಇದ್ದೆ ನಾನು. ಆಗ ಸಂಬಳ ಸಹ ಕಡಿಮೆ ಇತ್ತು. ಒಂದೇನು ಆಸೆ ಇತ್ತು ಅಂದರೆ ಬೆಳೀತಾ ಇದ್ದೇನೆ, ಸಂಬಳ ಏನು ಸೇವಿಂಗ್ಸ್ ಇರಲಿಲ್ಲ, ಏನಿರಲಿಲ್ಲ, ದೇವರ ವಾಕ್ಯದಲ್ಲಿ ಬೆಳೀತಾ ಇದ್ದೇನೆ, ಪ್ರೇಯರಲ್ಲಿ. ನಾವು ಮುಂಚೆ ಪ್ರೇಯರ್ ಮಾಡೋದಾಗಲಿ ಏನು ಇರಲಿಲ್ಲ, ಹೆದರ್ತಾ ಇದ್ದೆ, ಪ್ರೇಯರ್ ಮಾಡಲಿಕ್ಕೆ ನಂಗೆ ಗೊತ್ತಿರಲಿಲ್ಲ. ಆವಾಗ ವಾಕ್ಯದಲ್ಲಿ ಸಹ ಬೆಳೀಲಿಕ್ಕೆ ಸ್ಟಾರ್ಟ್ ಆದೆ, ಒಳ್ಳೆಯದಾಗಿ ಟೀಚಿಂಗ್ ಸಿಗ್ತಾಯಿತ್ತು. ಮತ್ತು ಆವಾಗ ಬೈಬಲ್ ಆವಾಗ ಓದುವ ಪವಿತ್ರಾತ್ಮನ ಸಹಾಯ ಸಿಗ್ತಾಯಿತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ. ಅಲ್ಲಿ ತನಕ ಪವಿತ್ರಾತ್ಮ ಅಂತ ನಮ್ಗೆ ಗೊತ್ತುಂಟು, ಕ್ಯಾಥಲಿಕ್ ಹೇಳ್ತದೆ ತಂದೆ ಮಗ ಪರಿಶುದ್ಧಾತ್ಮ, ಅವನ ಕಾರ್ಯ ಏನು ಗೊತ್ತಿರಲಿಲ್ಲ, ಹೇಗೆ ಇದು ಮಾಡ್ತೀವಿ ಏನು ಗೊತ್ತಿರಲಿಲ್ಲ. ಯಾವಾಗ ಮತ್ತೆ ಅದು ಕಲಿತಾ ಹೋದೆ. ಮತ್ತು ಅದೇ ಒಂದು ಫೌಂಡೇಶನ್ ಒಳ್ಳೆ ಬಿದ್ದಿತ್ತು. ಮತ್ತು ಇಲ್ಲಿ ಬೆಳೀತಾ ಒಳ್ಳೆ ಆತ್ಮಿಕದಲ್ಲಿ ಬೆಳೀತಾ ಇದ್ದೆ. ಮತ್ತು ಈಗೇನು ಹೋಯ್ತು, 2 ವರ್ಷ ಆಯಿತು. ಮತ್ತು ಕಂಪ್ನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ನಂದು ವೀಸಾ ಕ್ಯಾನ್ಸಲ್ ಆಯಿತು 2 ವರ್ಷದಲ್ಲಿ. ಆಮೇಲೆ ನಮ್ಮದು ಅಂಟಿದು ಫ್ರೆಂಡ್ ಒಬ್ಬರು ಅಲ್ ಜಜೀರಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಆ್ಯಸ್ ಎ ಸೇಲ್ಸ್ ಲೇಡಿಯಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದು, ಹೀಗೆ ಕೆಲಸ ಹೋಯ್ತು ಒಂದು. ನನ್ನ ಡ್ರೈವಿಂಗ್ ಲೈಸೆನ್ಸ್ ಇತ್ತಲ್ಲ, ಅದಕ್ಕೆ ನಾನು ಮ್ಯಾನೇಜರ್ ಮಾತಾಡ್ತೇನೆ ಅಂಥೇಳಿ ಮಾತಾಡಿ ಅಲ್ಲಿ ಕೆಲಸ ಕೊಟ್ಟರು. ನನ್ನ ಮೈಂಡಲ್ಲಿ ಏನಿತ್ತು, ಮೆಕ್ಯಾನಿಕ್ ಅಲ್ಲ, ಒಂದು 6 ತಿಂಗಳು ಮಾಡುವ, ಮತ್ತು ಮೆಕ್ಯಾನಿಕ್ ಕೆಲಸ ಹುಡುಕುವ, ಮತ್ತು ಚೇಂಜ್ ಮಾಡೋದು ಅಂತೇಳಿ ಅದು ಪ್ಲ್ಯಾನಲ್ಲಿ ಇದ್ದೆ. ಆದರೆ ಇಲ್ಲಿ ಜಾಯ್ನ್ ಆದಂತ ಕೆಲಸ ಸಹ ಅಷ್ಟಿರಲಿಲ್ಲ, ಸಂಬಳ ಸಹ ಟೈಮಿಗೆ ಸಿಗ್ತಾಯಿತ್ತು. ನಾನು ಮತ್ತೆ ಆ ಕಡೆ ಹೋಗೋ ಯೋಚನೆ ಮಾಡಲಿಲ್ಲ. ಹಾಗೆ ಮುಂದುವರೆದು ಈಗೇನು ಬಂತು. ಈಗ ಆಲ್ಮೋಸ್ಟ್ 10 ವರ್ಷ ಆಯ್ತು ಇದೇ ಕಂಪ್ನಿಯಲ್ಲಿ. ಅದೇ ಕಂಪ್ನಿಯಲ್ಲಿ ಒಳ್ಳೆಯದಾಗಿ ನಡೀತಾ ಉಂಟು. ಹಾಗೆ ಮತ್ತು ನಂದು ಮದುವೆದ ಲೈಫ್ ಹೇಳೋದಾದರೆ, ನಂದು ಆಲ್ಮೋಸ್ಟ್ ನಂದು 28 ಇಯರ್ಸ್ ಆವಾಗಲಿಂದನೇ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಊರಲ್ಲಿ ಗೊತ್ತುಂಟಲ್ಲ, ಹುಡುಗಿ ಅಂದರೆ ಹುಡುಗ ಏನು ಮಾಡ್ತಿದ್ದಾನೆ, ಎಜುಕೇಟೆಡ, ನೋಡ್ಲಿಕ್ಕೆ ಹೇಗಿದ್ದಾನೆ, ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕೆ ನಂದು ಒಂದೇ ದೇವರಲ್ಲಿ ಪ್ರಾರ್ಥನೆ ಇತ್ತು, ದೇವರೇ ನನ್ನ ಹೃದಯ ನೋಡುವ ಆತನು, ಬೈಬಲ್ ವಾಕ್ಯ ಹೇಳ್ತಾನೆ, ಅಂತರಂಗವನ್ನು ಪರೀಕ್ಷಿಸುವ ಆತನು. ಹೃದಯ ನಂದು ಹೇಗುಂಟು ಅದ್ರ ತಕ್ಕ ಕೊಡು. ಅಂದರೆ ಎಷ್ಟೋ ಕಣ್ಮುಂದೆ ಸಾಕ್ಷಿಗಳು ನೋಡಿದ್ದೇವೆ, ಎಷ್ಟೋ ಕುಟುಂಬಗಳ ಹಾಳಾಗ್ತವೆ ಒಂದು ಹೆಂಡತಿಂದಾಗಲಿ. ಅದು ಈಗ ಮದುವೆ ಮುಂಚೆ ಒಳ್ಳೆ ಇರ್ತಾನೆ, ಮದುವೆ ಬಂದ ನಂತರ ಅವನಲ್ಲಿ ಇದು
ಪ್ರಾರ್ಥನೆ ಜೀವಿತ ಆಗಲಿ, ಆತ್ಮಿಕ ಜೀವಿತ ಆಗಲಿ ಹಾಳಾದದ್ದು ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೇನೆ. ಅದಕ್ಕೆ ಒಂದೇ ಪ್ರಾರ್ಥನೆ, ದೇವರೇ ನೀನು ಕೊಡುವುದಾದ್ರೆ ಒಳ್ಳೇದೇ ಕೊಡ್ತೀನಿ, ನಂಬಿದ್ದೇನೆ, ಇವತ್ತಿನವರೆಗೆ ನಡೆಸಿದ್ದು, ಇನ್ನು ಮುಂದೆ ನೀನು ನಡೆಸ್ತಿ. ಆವಾಗಿಂದ ಹುಡುಕ್ತಾ ಇದ್ದೆ, ತುಂಬ ಪ್ರಪೋಸಲ್ ಬಂತು ಹೋಯಿತು. ದೇವರಿಗೆ ಕೆಲವೊಮ್ಮೆ ಬೇಜಾರಾಗ್ತಿತ್ತು, ಅಯ್ಯೋ ಯಾಕೆ ಇದು ಆಯ್ತಾ, ಈ ಥರ ಆಯ್ತಾ. ಕೆಲವೊಮ್ಮೆ ಅನ್ನಿಸ್ತಿದ್ದೆ, ನಂದು ಫ್ರೆಂಡ್ ಒಬ್ಬ ಯಾವಾಗಲೂ ಹೇಳ್ತಿರ್ತಾನೆ, ಇದು ಹಿಂದಿಯಲ್ಲಿ ಒಂದು ಇದು ಉಂಟು, ಅದು ಇದು ಸಫರ್ ಫಲ್ ಮೀಟಾ ಹೋಗ್ತಾಯ ಅಂತ ಹೇಳ್ತಿದ್ದ. ಅದಕ್ಕೆ ಅದೊಂದು ಇತ್ತು, ಇಲ್ಲಿ ತಡವಾಗಿ ಕೊಟ್ಟರು ಸಹ ದೇವರು ಒಳ್ಳೇದು ಕೊಡ್ತಾ ಅಂತ ನಂಬಿಕೆ ಇತ್ತು ನಂಗೆ. ಅದೊಂದೇ ಪ್ರೇಯರ್. ನನ್ನ ಮನಸ್ಸು ಹೇಗುಂಟು ಅದಕ್ಕೆ ತಕ್ಕ ಹುಡುಗಿ. ತುಂಬ ರಿಜೆಕ್ಟ್ ಆಯಿತು. ಮತ್ತು 2000 ಕೊರೋನಾ ಟೈಮಲ್ಲಿ ಒಂದು ಪ್ರಪೋಸಲ್ ಬಂತು. ಅದು ಓಕೆ ಆಗಿತ್ತು, ಮತ್ತು ಏನೋ ಕಾರಣಾಂತರವಾಗಿ ಅದು ಇರಲಿಲ್ಲ. ನಾನು ಅವಾಗ ಅಯ್ಯೋ ಒಳ್ಳೆ ಇತ್ತು ಪ್ರಪೋಸಲ್, ಹೋಯ್ತಲ್ಲ, ಹೋಗಿ ತೊಂದರೆ ಇಲ್ಲ. ಅವಳು ಎಜುಕೇಟೆಡ್ ಇದ್ಳು ತುಂಬ. ನನ್ನ ಮನಸ್ಸಲ್ಲಿ ಅದೇ, ನನಗಿಂತ ಜಾಸ್ತಿ ಓದಿದವಳಿದ್ದರೆ ಬಂದರೆ ಲೈಫಲ್ಲಿ ಹೇಗಿರ್ತದೆ ಅದೊಂದು ಯೋಚನೆ ಮಾಡ್ತಾಯಿದ್ದೆ. ಅದಕ್ಕೆ ಎಲ್ಲರೂ ಹಾಗೆ ಬರೋದು, ಒಳ್ಳೊಳ್ಳೆ ಪ್ರಪೋಸಲ್ ಬರೋದು ಎಜುಕೇಟೆಡ್ ಆಗಿ. ನನಗೆ ಮನಸ್ಸಿರಲಿಲ್ಲ. ನನಗೆ ಒಂದೇ ನನ್ನ ಅಷ್ಟು ಕಲ್ತಿರ್ಬೇಕು, ಇಲ್ಲ ನನಗೆ ಡೌನ್ ಇರಬೇಕು. ಆದರೆ ನಂದು ಹಾಗೆ ಇತ್ತು. ಆದರೆ ದೇವ್ರದ್ದು ಪ್ಲ್ಯಾನ್ ಬೇರೆ ಇರ್ತದಲ್ಲ, ನಿಜ. ಅದಕ್ಕೆ ಹಾಗೆ ಅದು ಮತ್ತೆ ಸೇಮ್ ಪ್ರಪೋಸಲ್ ಒಂದು ವರ್ಷದ ನಂತರ 8 ತಿಂಗಳ ನಂತರ ಪುನಃ ಬಂತು, ಸೇಮ್ ಪ್ರಪೋಸಲ್, ಸೇಮ್. ಅದಕ್ಕೆ ಅದು ನನ್ನ ಕಡೆಯಿಂದ ಓಕೆ ಅಂತ ಹೇಳಿದ್ದೆ ನಾನು ಮುಂಚೆನೆ. ಅವ್ರ ಕಡೆಯಿಂದ ಏನೋ ಮಿಸ್ ಆಗಿತ್ತು. ಮತ್ತು ಅದು ಓಕೆ ಆಯಿತು ದೇವ್ರ ಕೃಪೆಯಿಂದ. 2022 ಜನವರಿ 22 ಮದುವೆ ಆಯಿತು. ದೇವರು ಒಳ್ಳೆ ಹೆಂಡತಿಯನ್ನು ಕೊಟ್ಟಿದ್ದಾರೆ, ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾರೆ. ಅದೇ ಈಗ ಒಂದು ಆಸೆ ಅಂದರೆ, ನಮ್ಮ ಕುಟುಂಬದಲ್ಲಿ ತುಂಬ ಜನ ರಕ್ಷಣೆ ಹೊಂದಿಲ್ಲ. ಆ್ಯಕ್ಚುಲಿ ಹೇಳಲಿಕ್ಕೆ ಹೋದರೆ ನಮ್ಮ ತಂದೆ ಸೈಡಿಂದ ಅವ್ರದ್ದು ರಿಲೇಷನ್ಸ್ ತುಂಬ ಪವರ್ಫುಲ್ ಇದ್ದಾರೆ. ಅಂದರೆ ಕ್ಯಾಥಲಿಕ್ಸಲ್ಲಿ ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ. ಅಂದರೆ ಸ್ವಲ್ಪ ರಿಚ್ ಆಗಿ ಮತ್ತು ಫಾದರ್ ಆ ಟೈಪಲ್ಲಿ, ಸಿಸ್ಟರ್ಸ್ ಮದರ್ಸ್ ಹಾಗೆ ಅವರೆಲ್ಲ ಸತ್ಯನ ಕಟ್ಕೊಂಡು ರಕ್ಷಣೆ ಬರಬೇಕಂತ ಆಸೆ. ಮತ್ತು ನನ್ನ ಹೆಂಡತಿ ಸಹ ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರ ಕುಟುಂಬ ಮಾತ್ರ ಬಂದಿದೆ. ಅವ್ರದ್ದು ರಿಲೇಷನ್ಸ್ ಎಲ್ಲ ರಕ್ಷಣೆಗೆ ಬರಬೇಕಂತ ಒಂದು ಆಸೆ. ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರ ಕಾರ್ಯ ಮಾಡ್ತಾನೆ ನಂಬಿದ್ದೇನೆ. ಈಗ ಸಹ ಒಳ್ಳೆಯದಾಗಿ ನಡೆಸ್ತಾ ಇದ್ದಾರೆ ದೇವರು, ಇನ್ನು ಮುಂದೆ ಸಹ ನಡೆಸ್ತಾರೆ. ಕೊರೋನಾ ಟೈಮಲ್ಲಿ ಈ ಒಂದು ಬೇರೆ ಎಲ್ಲ ದೇಶಗಳಲ್ಲಿ ತುಂಬ ಸಮಸ್ಯೆ ಆದದ್ದು, ಭಾರತದಲ್ಲಂತೂ ಕೇಳೋದು ಬೇಡ. ಹೊರ ದೇಶದಲ್ಲಿ ತುಂಬ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ತುಂಬ ಜನ. ನೀವು ಇದ್ದ ಸಮಯದಲ್ಲಿ ಕೊರೋನಾ ಟೈಮಲ್ಲಿ ಇಲ್ಲೇ ಇದ್ದರೆ ಅಥವಾ ನೀವು ಊರಲ್ಲಿದ್ದರೆ? ಆ್ಯಕ್ಚುಲಿ ಕೊರೋನಾ ಟೈಮಲ್ಲಿ ನಾನು ಇಲ್ಲೇ ಇದ್ದೆ. ದೇವರಿಗೆ ಸ್ತೋತ್ರ ಹೇಳಬೇಕು, ಬೇರೆನಂಥ ದೇಶ ನಮಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಕೊರೋನಾ ಟೈಮಲ್ಲಿ ಇಂಡಿಯಾದಲ್ಲಿ ನಾವು ನೋಡಿದ್ದು ಕಣ್ಣು ಮುಂದ್ಗಡೆ, ನ್ಯೂಸ್ ಆಗಲಿ ಎಲ್ಲ ಆಗಲಿ, ಎಷ್ಟೋ ಜನ ಸಾಯ್ತಾ ಇದ್ರು, ಎಲ್ಲರೂ ಹೆಲ್ಪ್ಲೆಸ್ ಆಗಿದ್ರು. ಗೌರ್ಮೆಂಟಿಂದ ಏನು ಹೆಲ್ಪ್ ಇಲ್ಲ. ಇಲ್ಲಿದ್ದು ಗೌರ್ಮೆಂಟ್ ಏನು ಮಾಡ್ತಂದರೆ ಸಪ್ರೇಟಾಗಿ ಒಂದು ಪ್ಲೇಸ್ ಮಾಡಿ, ಇದು ಕೊರೋನಾಗೋಸ್ಕರ ಸಪ್ರೇಟಾಗಿ ಪೇಷಂಟ್ಗಳಿಗೆ ಇರಲಿಕ್ಕೆ ಅವರಿಗೆ ಫುಡ್ಡಿಂದ ಹಿಡಿದು ಪ್ರತಿಯೊಂದು ಸೌಲಭ್ಯವನ್ನು ಕೊಟ್ಟರು. ನಮ್ಮ ಚರ್ಚಲ್ಲಿ ಫಸ್ಟ್ ಕೊರೋನಾ ಬಂದದ್ದು ನನಗೇನೆ. ಅದು ಜ್ವರ ಬರ್ತಾ ಇತ್ತು ನನಗೆ ಏನಂತ ಗೊತ್ತಾಗಲಿಲ್ಲ. ಎಲ್ಲ ಕಡೆ ಬಂದಿತ್ತಲ್ಲ, ಎಲ್ಲ ದೇಶದಲ್ಲಿ, ಇಂಡಿಯಾದಲ್ಲೆಲ್ಲ ಎಲ್ಲ ಬಂದ್ ಮಾಡಿದ್ರೆ, ಇಲ್ಲಿ ಬ್ಯಾರಿನಲ್ಲಿ ಯಾವ ಶಾಪಿಂಗ್ ಮಾಲ್ಸ್ ಬಂದ್ ಮಾಡಲಿಲ್ಲ. ನನ್ನ ಕೆಲಸ ಶಾಪಿಂಗ್ ಮಾಲಲ್ಲಿ ಇರೋದು, ಮಾಲಲ್ಲಿ ಇರೋದು. ನಮ್ದು ಮಾಲ್ ಬಂದಾಗಲಿಲ್ಲ, ನಮ್ಮ ಕೆಲಸ ಕಂಟಿನ್ಯೂ ಆಗ್ತಾ ಇರ್ತದೆ. ನಮಗೆ ಒಂದು ದಿವಸ ರಜೆ ಸಿಗ್ಲಿಲ್ಲ ಕೊರೋನಾ ಟೈಮಲ್ಲಿ. ಕೊರೋನಾ ಫಸ್ಟ್ ಬಂದು ನನಗೆ ಜ್ವರ ಬಂತು. ಜ್ವರ ನಾರ್ಮಲಿ ಬಂದರೆ ಇಲ್ಲಿದು ಪ್ಯಾರಾಸಿಟಮಾಲ್ 1 ಅಥವಾ 2 ಟ್ಯಾಬ್ಲೆಟ್ ತೊಗೊಂಡ್ರೆ ಕಮ್ಮಿ ಆಗ್ತದೆ. ನಾನು ಎಷ್ಟು ಒಂದು 20 ಮೇಲೆ ಟ್ಯಾಬ್ಲೆಟ್ ತೊಗೊಂಡೆ. ಒಂದು 3 ದಿವಸದಿಂದ ನನಗೆ ಜ್ವರನೇ ಕಮ್ಮಿ ಆಗ್ತಾಯಿಲ್ಲ. ಮತ್ತು ನನ್ನ ಫ್ರೆಂಡ್ ಫಿರೋಜ್ ಅಂತೇಳಿ ಒಟ್ಟಿಗಿದ್ವಿ ನಾವು. ಪಾಪ ಅವನು ತುಂಬ ಹೆಲ್ಪ್ ಮಾಡಿದ. ಅವನು ಹೇಳಿದ, ಬ್ರದರ್ ನೀವು ಹಾಸ್ಪಿಟ್ಲಿಗೆ ಹೋಗಿ ನೋಡುವ ಅಂತೇಳಿ. ಹಾಸ್ಪಿಟ್ಲಿಗೆ ತೋರಿಸಿದೆ, ಕೊರೋನಾ ಪಾಸಿಟಿವ್ ಅಂತ ಆಯಿತು. ಅದರ ನಂತರ ಆ ಟೈಮಲ್ಲಿ ಏನಾಗಿತ್ತು, ಇಲ್ಲಿ ಒಂದು ಬಿಲ್ಡಿಂಗಲ್ಲಿ ಒಬ್ಬನಿಗೆ ಕೊರೋನಾ ಬಂದರೆ ಫುಲ್ ಬಿಲ್ಡಿಂಗೇ ಕ್ವಾರಂಟೈನ್ ಮಾಡ್ತಾಯಿದ್ರು. ಯಾರಿಗೆ ಹೊರಗೆ ಹೋಗ್ಲಿಕ್ಕಿಲ್ಲ, ಒಳಗೆ ಬರಲಿಕ್ಕಿಲ್ಲ. ಫುಡ್ ಮಾತ್ರ ಗೌರ್ಮೆಂಟ್ ಅವ್ರಿಗೆ ತಂದು ಪ್ರತಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಫುಡ್ ಕೊಡ್ತಾಯಿದ್ರು. ನನಗೆ ಕೊರೋನಾ ಪಾಸಿಟಿವ್ ಬರೋ 2-3 ದಿವಸದ ಮುಂಚೆ ಆ ರೂಲ್ಸ್ ಕ್ಯಾನ್ಸಲ್ ಮಾಡಿದರು.
ಯಾಕೆಂದರೆ ಒಬ್ಬರಿಂದಾಗಿ ಇಡೀ ಬಿಲ್ಡಿಂಗ್ ಅವ್ರು ಕ್ವಾರಂಟೈನ್ ಆಗಬೇಕು. ಅವ್ರದ್ದು ಕೆಲಸ, ಕೆಲವೊಬ್ರು ಕೆಲಸಕ್ಕೆ ಹೋಗ್ತಾಯಿದ್ರು, ಆನ್ಲೈನ್ ಮಾಡ್ತಾಯಿದ್ರು, ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು, ಅದೆಲ್ಲ ಸ್ಟಾಪ್ ಆಗ್ತಾಯಿತ್ತು. ಏನು ಗೊತ್ತಿಲ್ಲ, ನನಗೆ ಕೊರೋನಾ ಬಂದದ್ದು 3 ದಿವಸ ಮುಂಚೆನೇ ಅದು ಗೌರ್ಮೆಂಟ್ ರೂಲ್ಸ್ ಕ್ಯಾನ್ಸಲ್ ಮಾಡಿದ್ರು. ಅದರಿಂದಾಗಿ ನಮ್ಮ ಬಿಲ್ಡಿಂಗಲ್ಲಾಗಲಿ, ನಮ್ಮ ಫ್ಲ್ಯಾಟಲ್ಲಾಗಲಿ, ನಮ್ಮ ಬಿಲ್ಡಿಂಗಲ್ಲಿ ಯಾರಿಗೆ ಸಹ ಕ್ವಾರಂಟೈನ್ ಆಗೋ ಅವಶ್ಯಕತೆ ಇರಲಿಲ್ಲ. ನನಗೆ ಕಾಲ್ ಬಂತು ಕ್ವಾರಂಟೈನ್ ಆಗಬೇಕಂತೇಳಿ. ಮತ್ತು ಅಲ್ಲಿ ಅವ್ರು ಬಂದು ಕರ್ಕೊಂಡು ಹೋದ್ರು ಕ್ವಾರಂಟೈನ್ ಪ್ಲೇಸಿಗೆ. ಆದರೆ ನಂಗೆ ಜ್ವರ ಕಡಿಮೆ ಆಗಿರಲಿಲ್ಲ. ಅವರು ಅಲ್ಲಿ ಹೇಗೆ ಅಂದರೆ ಎಲ್ಲ ಟೆಂಟ್ ಹಾಕಿದ್ದಾರೆ, ಒಂದೊಂದು ಇದರಲ್ಲಿ ಶೆಡ್ ಹಾಕಿ ಒಳ್ಳೆ ಫೆಸಿಲಿಟಿ ಇತ್ತು. ಆದರೆ ಹೇಗೆ ಅಂದರೆ ತುಂಬ ಜನ 6,000 7,000 ಒಂದೊಂದು ಇದರಲ್ಲಿ 100 ಮೇಲೆ ಇರ್ತಾರೆ ಟೆಂಟ್ ಒಳಗೆ. ಟೆಂಟ್ ಒಳಗೆ. ನನಗೆ ಜ್ವರದಿಂದಾಗಿ ಫುಲ್ ವೀಕ್ ಆಗಿದ್ದೆ. ನನಗೆ ಎಲ್ಲೋದು ಸಹ ಬೆಡ್ ಸಿಗ್ತಾ ಇರಲಿಲ್ಲ. ನೋಡೋದು 100 ಜನ ಅಲ್ಲ, ಒಂದು ಕಡೆ 100 ಜನ, ಇನ್ನೊಂದು ಕಡೆ 100 ಜನ ಮಲಗಿದ್ದಾರೆ. ನಾನು ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಮತ್ತು ಒಬ್ಬ ಯಾರೋ ಸಿಕ್ಕಿದ, ಇಲ್ಲಿ ಅಂದರೆ ಸಣ್ಣ ಶೆಡ್ಡಿಗೆ ಹೋದೆ. ಅವನು ಇಲ್ಲೊಂದು ಬೆಡ್ ಖಾಲಿ ಉಂಟು, ಇಲ್ಲೇ ಮಲ್ಕೋ, ಅವ್ನು ನಾಳೆ ಡಿಸ್ಚಾರ್ಜ್ ಆಗ್ತಾನೆ ಒಬ್ಬ ಅಂತ ಹೇಳಿದ. ನೆಕ್ಸ್ಟ್ ಡೇ ಅವ್ನು ಡಿಸ್ಚಾರ್ಜ್ ಆದ, ಅವ್ನ ಬೆಡ್ ನಂಗೆ ಸಿಕ್ತು. ಆದರೆ ಜ್ವರ ಸಹ ಕಮ್ಮಿ ಆಗ್ತಿಲ್ಲ, ನಂಗೆ ಏನು ಊಟ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಒಳ್ಳೆ ಊಟ ಕೊಡ್ತಾಯಿದ್ರು ಗೌರ್ಮೆಂಟಿಂದಾಗಿ. ಮೆಡಿಸಿನ್ ಇಲ್ಲಿ ಪೆನಡಾಲ್ ತೊಗೊಂಡೋಗಿದ್ದೆ ನಾನು, ಪ್ಯಾರಾಸಿಟಮಾಲ್. ಅದು ತೊಗೊಳ್ತೆ ಎವ್ರಿ 6 ಅವರ್ಸಿಗೆ 2 ಟ್ಯಾಬ್ಲೆಟ್ ತೊಗೊಳ್ಳಿಕ್ಕೆ ಹೇಳಿದ್ರು. ತೊಗೊಳ್ತಾ ಇದ್ದೇನೆ, ಜ್ವರ ಕಮ್ಮಿ ಆಗ್ತಾಯಿಲ್ಲ. ನನಗೆ ಕುತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಮಲಗಲಿಕ್ಕೆ ಆಗ್ತಾಯಿಲ್ಲ, ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ತುಂಬ ಇದು ಆಗಿತ್ತು. ಒಂದು 5 ದಿವಸ ಅಲ್ಲಿ ಹೇಗೆ ಅಂದರೆ ಆ 5 ಡೇಸ್ ನಂತರ ಟೆಸ್ಟ್ ಮಾಡ್ತಾರೆ, ಸ್ವಾಬ್ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟಲ್ಲಿ ನೆಗೆಟಿವ್ ಬಂದರೆ ಮಾತ್ರ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿ ಸಹ 14 ದಿವಸ ಮನೆಯಲ್ಲೇ ಕ್ವಾರಂಟೈನ್ ಇರಬೇಕು. ಅದ್ರ ನಂತರ ಮತ್ತೆ ಜಾಯ್ನ್ ಆಗ್ಬೋದು, ಡ್ಯೂಟಿ ಜಾಯ್ನ್. ನಮ್ಮ ಕಂಪ್ನಿಯಿಂದಾಗಲಿ ನಮ್ಮ ಚರ್ಚಿಂದಾಗಲಿ ತುಂಬ ಜನ ಸಪೋರ್ಟ್ ಮಾಡಿದರು. ಚರ್ಚಿಂದ ತುಂಬ ಜನ ಪ್ರೇಯರ್ ಸಹ ಮಾಡ್ತಾಯಿದ್ರು. ಆ ಟೈಮಲ್ಲಿ ನನಗೆ ಎಂತಂತ ಗೊತ್ತಾಗಲಿಲ್ಲ. ಒಂದೇ ದೇವರೇ ನೀನು ವೈದ್ಯನಾಗಿದ್ದಿ, ಗುಣಪಡಿಸು. ಆ ಟೈಮಲ್ಲಿ ಹೇಗೆ ಸರ್ವೈವ್ ಆಗೋದು ನನಗೆ ಗೊತ್ತಿಲ್ಲ. ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಬೆಡ್ಡಿಂದ ಏಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ವೀಕ್ನೆಸ್ ಆಗಿದೆ. ಹಾಗೆ 5th ಡೇಗೆ ಏನಾಯಿತು, ನಮ್ಮದು ಶೆಡ್ಡಲ್ಲಿ ನಾವು ಎಷ್ಟು ಒಂದು 30 ಜನ ಏನೋ ಇದ್ದೀವಿ. 30 ಜನದಲ್ಲಿ ನನಗೆ ಮತ್ತು ಮತ್ತೊಬ್ಬನಿಗೆ ಇಬ್ಬರಿಗೆ ಮಾತ್ರ ಜ್ವರ, ಮತ್ತು ಬಾಕಿದ 28 ಜನನ ಅವ್ರಿಗೆ ಏನೂ ಇಲ್ಲ. ಅವ್ರಿಗೆ ಯಾಕೆ ಹಾಕಿದ್ದಾರೆ ಅಂದರೆ ಅವ್ರದ್ದು ಬಿಲ್ಡಿಂಗಲ್ಲಿ ಒಬ್ಬನಿಗೆ ಕೊರೋನಾ ಬಂದರೆ ಅವ್ರು ಫುಲ್ಲು ಬಿಲ್ಡಿಂಗೇ ಕ್ವಾರಂಟೈನ್ ಮಾಡ್ತಾ ಇದ್ದಾರಲ್ಲ, ಹಾಗೆ ಬಂದವರು ಎಲ್ಲರೂ. ಅದೇ ಒಳ್ಳೆ ಫೆಸಿಲಿಟಿ, ಎಲ್ಲ ಕ್ರಿಕೆಟ್ ಆಡ್ತಾಯಿದ್ರು, ಎಲ್ಲ ಮಿಂಗಲ್ ಆಗಿ ಎಲ್ಲ ಕ್ರಿಕೆಟ್, ಫುಟ್ಬಾಲು, ವಾಲಿಬಾಲು ಎಲ್ಲ ಗೇಮ್ಸ್ ಆಡ್ತಾಯಿದ್ರು, ಕ್ಯಾರಮ್ಮು, ಇಸ್ಪೀಟ್ ಎಲ್ಲ ಆಡ್ತಾಯಿದ್ರು. ಆದರೆ ನಮ್ಮಿಬ್ಬರಿಗೆ ಮಾತ್ರ ಬೆಡ್ಡಿಂದ ಹೇಳಲಿಕ್ಕೆ ಆಗ್ತಾಯಿಲ್ಲ. ಅವನು ಸಹ ಮೆಡಿಸಿನ್ ಎಲ್ಲ ತಂದಿದ್ದ, ತೊಗೊಳ್ತಾ ಇದ್ದ. ನಾನು ಪೆನಡಾಲ್ ತಂತೇವೆ, ಆದರೆ ಊಟ ಸಹ ಮಾಡ್ಲಿಕ್ಕೆ ಆಗ್ತಿಲ್ಲ ನನಗೆ. ನೀರು ಕುಡಿದು ಊಟ ಮಾಡಿದ್ದು ಒಮ್ಮಿಂಟಿಗೆ ಆಗಿ ಹೋಗ್ತಿತ್ತು. ಫುಡ್ ಒಳ್ಳೆ ಕೊಡ್ತಾಯಿದ್ರು, ತಿನ್ಲಿಕ್ಕೆ ಆಗ್ತಾಯಿಲ್ಲ, ಆಗಿತ್ತು. ಮತ್ತು ಏನು ಆಫ್ಟರ್ 5 ಡೇಸು ಒಬ್ಬ ಕುಂದಾಪುರದವ, ಅವ್ರದ್ದೊಂದು ಬ್ಯಾಂಚ್ ಬಂತು. ಅವ್ರ ಬ್ಯಾಂಚಲ್ಲಿ ಯಾರು ಸಹ ಕೊರೋನಾ ಇರಲಿಲ್ಲ, ಹೀಗೇನೆ ಬಂದದವರು. ಅಂದರೆ ಒಬ್ಬನಿಗೆ ಏನೋ ಕೊರೋನಾ ಪಾಸಿಟಿವ್ ಬಂದಿದೆ ಅಂತೇಳಿ ಎಲ್ಲರಿಗೂ ಹಾಕಿದ್ರು. ಅವನೇನು ಮಾಡಿದ, ಅವ್ನು ನೋಡಿದ ನಾನು ಹೇಳಲಿಕ್ಕೆ ಆಗ್ತಾಯಿಲ್ಲ, ಊಟ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅವನೇನು ಮಾಡಿದ, ಅವ್ರ ಫ್ರೆಂಡ್ಸ್ ಎಲ್ಲ ಫ್ರೂಟ್ಸು ಅದೆಲ್ಲ ತಂದಿದ್ರಲ್ಲ, ನೀರಿದ್ದು ಕೆಟಲ್, ಬಿಸಿನೀರಿದ್ದು ಕೆಟಲ್. ನನ್ನ ಹತ್ರ ಏನಿರಲಿಲ್ಲ. ಅವನೇನು ಮಾಡ್ತಿದ್ದ, ಅವ್ನಿಗೆ ಗೊತ್ತಾಯ್ತು ಇವ್ನಿಗೆ ಊಟ ಮಾಡ್ಲಿಕ್ಕೆ. ಅವ್ನು ಫ್ರೂಟ್ಸ್ ತಂದು ಕೊಡ್ತಾಯಿದ್ದ ಪಾಪ. ಅವನ ಹೆಸರು ಮರ್ತೋಯ್ತು ನನಗೆ. ಫ್ರೂಟ್ಸ್ ತಂದು ಕೊಡ್ತಿದ್ದ, ಬಿಸಿನೀರು ಮಾಡಿಕೊಡ್ತಾಯಿದ್ದ, ಆಮೇಲೆ ಅದು ಕಷಾಯ ಗಿಷಾಯ ಎಲ್ಲ ಮಾಡಿಕೊಡ್ತಾಯಿದ್ದ ಪಾಪ. ಅದೇನಾಯ್ತು, ಆಫ್ಟರ್ 5 ಡೇಸಿಗೆ ಟೆಸ್ಟ್ ಇರುತ್ತೆ. ನನ್ನ ಮೈಂಡಲ್ಲಿ ಏನು, ಜ್ವರ ಇದ್ದವರಿಗೆ ಆ ಟೆಸ್ಟ್ ಪಾಸಿಟಿವ್ ಬರ್ತದೆ ಅಂತೇಳಿ ಮೈಂಡಲ್ಲಿ ಇತ್ತು. ಟೆಸ್ಟ್ ಬೆಳಿಗ್ಗೆ ಕೊಟ್ಟು ಬಂದೆ, ಸಂಜೆ ರಿಸಲ್ಟ್ ಬರ್ತದೆ. ನಾನು ಅನಿಸಿದ್ದು ಜ್ವರ ಉಂಟು, ನಂದು ಹೇಗೆ ನೆಗೆಟಿವ್ ಬರ್ತದೆ ಗೊತ್ತಿಲ್ಲ, ಪಾಸಿಟಿವ್ ಬಂದಿರಬೇಕಂತೇಳಿ ಫ್ರೂಟ್ಸ್ ತಿಂದೆ, ನೀರು ಕುಡಿದೆ, ಮಲ್ಕೊಂಡೆ ಟ್ಯಾಬ್ಲೆಟ್ ತೊಗೊಂಡು. ನನಗೆ 5th ಡೇ ಅದೇ ಬೆಳಿಗ್ಗೆ ಟೆಸ್ಟ್ ಇತ್ತು, ಅದ್ರ ಹಿಂದೆ ದಿವಸ ನನಗೆ ಬ್ರೀತ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಅದು 2 ದಿವಸ ಕೆಮ್ಮಿರಲಿಲ್ಲ. ಅಲ್ಲಿ ಹೋದಂಥ ಕೆಮ್ಮು ಸ್ಟಾರ್ಟ್ ಆಯಿತು, ಶೀತ ಸ್ಟಾರ್ಟ್ ಆಯಿತು, ಎಲ್ಲ ಸ್ಟಾರ್ಟ್ ಆಯಿತು. ಬ್ರೀತಿಂಗ್ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು. ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರು ಬೆಳಿಗ್ಗೆ ಕಾಲ್ ಮಾಡಿದರೆ ಸಂಜೆ ಬರೋರು, ಒಂದು ಮೆಡಿಸಿನ್ ಇಲ್ಲ, ಸಂಜೆ ಬಂದು ಒಂದು ಸಿರಪ್ ಕೊಟ್ಟು ಹೋದರು. ಮತ್ತು ನೆಕ್ಸ್ಟ್ ದಿವಸ ನಾನು ಹೇಳಿದೆ, ಡಾಕ್ಟ್ರ್ ನನಗೆ ಬ್ರೀತ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ. ಬಂದು ಅದು ಇದು ಕೊಟ್ಟರು ನನಗೆ, ಆಕ್ಸಿಜನ್ ಕೊಟ್ಟು ಎಷ್ಟು ಒಂದು 1/2 hour ಏನೋ ಕೊಟ್ಟರು. ಮತ್ತು ನೆಬ್ಯುಲೈಸರ್ ಅದು ಕೊಟ್ಟರು. ಅದು ಕೊಟ್ಟು ಸ್ವಲ್ಪ ಒಂದು 1/2 hour ಸ್ವಲ್ಪ ರಿಲ್ಯಾಕ್ಸ್ ಆಯಿತು ನನಗೆ ಆ್ಯಕ್ಚುಲಿ.
ಆದ ನಂತರ ಮತ್ತೆ ಮೆಡಿಸನ್ ಕೊಟ್ಟು ನೀನು ಇಲ್ಲೇ ಇರು ಅಂದೆ. ನೆಕ್ಸ್ಟ್ ದಿವಸ ಟೆಸ್ಟ್ ಇತ್ತು ಬೆಳಿಗ್ಗೆ ಟೆಸ್ಟ್ ಕೊಟ್ಟು ಬಂದೆ. ಸಂಜೆ ನನಗೆ ನನ್ನದು ಮೈಂಡಲ್ಲೇನು ನಂಗೆ ಜ್ವರ ಉಂಟು, ಪಾಸಿಟಿವ್ ಬರ್ಬೋದು ಅಂತೇಳಿ ಮಲಗಿದ್ದೆ. ಅಲ್ಲಿ ನಾವು 30 ಜನದಲ್ಲಿ ಇಬ್ಬರಿಗೆ ಜ್ವರ ಬಂದಿತ್ತಲ್ಲ, ನಾವು ಇಬ್ಬರದ್ದು ಮಾತ್ರ ನೆಗೆಟಿವ್ ಬಂದಿದೆ, ಬಾಕಿದೆಲ್ಲ ಪಾಸಿಟಿವ್ ಬಂದಿದೆ. ಅದು ದೇವರೊಂದು ಏನೋ ಗೊತ್ತಿಲ್ಲ, ದೇವ್ರ ಕೃಪೆನೇ. ನನಗೆ ಆಶ್ಚರ್ಯ ಆಯಿತು, ನನಗೆ ನಡಿಲಿಕ್ಕೆ ಆಗ್ತಾಯಿಲ್ಲ, ನಿಲ್ಲಲಿಕ್ಕೆ ಆಗ್ತಾಯಿಲ್ಲ, ಜ್ವರ ಉಂಟು ಇಷ್ಟು. ಅದು ಎಷ್ಟು ಆಲ್ಮೋಸ್ಟ್ 8-9 ದಿವಸ ಆಗಿತ್ತು, ಜ್ವರ ಕಡಿಮೆನೇ ಆಗಿರಲಿಲ್ಲ ನನಗೆ. ಇಷ್ಟಿರುವಾಗ ಹೇಗೆ ನನಗೆ ಅದು ದೇವ್ರ ಕೃಪೆನೇ. ಇಷ್ಟು ಚರ್ಚ್ ಫುಲ್ಲು ಫಾಸ್ಟಿಂಗಲ್ಲಿ ಪ್ರೇಯರ್ ಮಾಡ್ತಾಯಿದ್ರು ನನಗೋಸ್ಕರ. ಇವನ್ ಅನಿಲ್ ಪಾಸ್ಟರ್ ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಟೈಮಲ್ಲಿ. ಅವ್ರು ಸಹ ಫಾಸ್ಟಿಂಗ್ ಇದ್ದು ಪ್ರೇಯರೆಲ್ಲ ಮಾಡ್ತಾಯಿದ್ರು ತುಂಬ ಜನ. ಆಮೇಲೆ ಅವ್ರ ಪ್ರಾರ್ಥನೆಯ ಫಲ ಅಂತ ಹೇಳಿಸ್ಬೋದು. ಆ ದಿನ ಡಿಸ್ಚಾರ್ಜ್ ಆದೆ ನಾನು. ನಾವಿಬ್ಬರೇ ಡಿಸ್ಚಾರ್ಜ್ ಆದದ್ದು ಆ ಟೆಂಟಲ್ಲಿ 30 ಜನದಲ್ಲಿ. ಬಾಕಿ 20 ಜನರ ಸರಿ ಇದ್ದಾರೆ, ಎಲ್ಲರದ್ದು ಪಾಸಿಟಿವ್ ಬಂದಿದೆ. ಆ ದಿನ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ, ಜ್ವರ ಕಮ್ಮಿ ಆಗಲಿಲ್ಲ. ಪುನಃ 2-3 ದಿವಸ ಕಂಟಿನ್ಯೂ ಜ್ವರನೇ ಉಂಟು ನನಗೆ ಮನೆ ಬಂದ ತಕ್ಷಣ ಸಹ. ಮತ್ತು ಪಾಸ್ಟ್ರಿಗೆ ಹೇಳಿದೆ, ಪಾಸ್ಟರ್ ಜ್ವರ ಕಮ್ಮಿ ಆಗ್ತಾಯಿಲ್ಲ ಅಂತೇಳಿ. ಮತ್ತು ಅವ್ರು ನನ್ನ ಫ್ರೆಂಡ್ ಇದ್ದು ಒಬ್ಬರು ನರ್ಸ್ ಇಲ್ಲಿ ಅಮೆರಿಕನ್ ಮಿಷನ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ರೆಬೆಕಾ ಸಿಸ್ಟರ್ ಅಂತೇಳಿ, ಬಿಲಿವರ್ ಅವರು. ಅವರು ಸ್ವಲ್ಪ ಸಹಾಯ ಮಾಡಿದರು ಆ ಟೈಮಲ್ಲಿ ನನಗೆ. ಮನೆಗೆ ಅದು ನನಗೊಂದು ಏನಿತ್ತು, ಜ್ವರ ಬಂದರೆ ಅದು ಪೆನ್ನಲ್ಲೋದು ಡ್ರಿಪ್ಸ್ ಹಾಕಿದರೆ ಅದೊಂದು ಗುಣ ಆಗ್ತದೆ ಒಂದು ನಂಬಿಕೆ ಇತ್ತು. ನಾನು ಹೇಳಿದ್ದೆ ಸಿಸ್ಟರ್ ಹೀಗೆ, ಅವ್ರು ತಂದು ಹಾಕಿದ್ರು, ಆ ಸಹ ಗುಣ ಆಗಲಿಲ್ಲ ನನಗೆ. ಮತ್ತು ಅವ್ರು ಹೇಳಿದ್ರು, ನೀನು ಹೇಗಾದರೂ ಮಾಡಿ ಇದು ಅಮೆರಿಕನ್ ಮಿಷನ್ ಹಾಸ್ಪಿಟ್ಲಿಗೆ ಬಾ, ಅಪಾಯಿಂಟ್ಮೆಂಟ್ ತಗೋ, ಮತ್ತು ನಾನು ಇದು ಮಾಡ್ತೇನೆ. ಅಲ್ಲಿ ಹೋದೆ, ಅಪಾಯಿಂಟ್ಮೆಂಟ್ ತೊಗೊಂಡೆ. ಅವ್ರು ಡಾಕ್ಟ್ರು ಚೆಕ್ ಮಾಡಿದರು, ಎಕ್ಸ್ರೇ ತೆಗೆದ್ರು ಚೆಸ್ಟ್ ಇದು. ಅವ್ರು ಹೇಳಿದ್ರು ಎಕ್ಸ್ರೇ ಫುಲ್ಲು ಇದಾಗಿದೆ, ಇನ್ಫೆಕ್ಷನ್ ಆಗಿದೆ, ಇದು ನಮ್ಮಿಂದ ಸಾಧ್ಯ ಇಲ್ಲ, ನೀನು ಸಲ್ಮಾನೇ ಹೋಗು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗು. ಇದು ಏನಾದರೂ ನಮ್ಮ ಮೇಲೆ ಬರ್ತದೆ, ಗೌರ್ಮೆಂಟ್ ನಮಗೆ ಇದು ಮಾಡ್ತಾರೆ, ಇಮಿಡಿಯೇಟ್ ನೀನು ಹಾಸ್ಪಿಟ್ಲಿಗೆ ಹೋಗು. ಅವ್ರು ಲೆಟ್ರ್ ಬರೆದು ಕೊಟ್ಟರು. ಅನಿಲ್ ಪಾಸ್ಟರ್ ಮತ್ತು ಫಿರೋಜ್ ಬ್ರದರ್ ಇಬ್ಬರು ಇಲ್ಲಿ ತುಂಬ ಇದು ಮಾಡಿದರು. ಅವ್ರು ಇಲ್ಲಿ ತೊಗೊಳಿಕ್ಕಿನ್ನ ಕೇಳ್ತಾ ಇರಲ್ಲ, ಈ ಕ್ವಾರಂಟೈನ್ ಈ ಪ್ಲೇಸಿಗೆ ಹೋಗಿ ಅಂತೇಳಿ. ಆ ಟೈಮಲ್ಲಿ ಅವ್ರು ತುಂಬ ಮಾತಾಡಿ ಯಾರಾದರೂ ಕಾಲ್ ಮಾಡಿಸಿ ಅದು ಇದು ಮಾಡಿಸಿ ಮತ್ತೆ ಅಡ್ಮಿಟ್ ಮಾಡಿದರು ನನಗೆ. ಸಪ್ರೇಟ್ ಇದು ಕೊಟ್ಟಿದ್ರು ನನಗೆ, ರೂಮ್ ಕೊಟ್ಟಿದ್ರು ಸಿಂಗಲ್ ಆಗಿ. ನನಗೆ ಒಂದಿನ ರಿಲ್ಯಾಕ್ಸ್ ಆಯಿತು. ಅಂದರೆ ಇಲ್ಲಿ ಮಿಷನ್ ಹಾಸ್ಪಿಟಲಲ್ಲಿ ಅವ್ರ ಸಿಸ್ಟರ್ ಒಂದು ಇದು ಕೊಟ್ಟಿದ್ರು, ಅದು ಪೆನ್ನಲ್ ಡ್ರಿಪ್ಸ್ ಕೊಟ್ಟಿದ್ದು. ಅದು ಕೊಟ್ಟ ತಕ್ಷಣವೇ ಜ್ವರ ಕಡಿಮೆ ಆಯ್ತು ನನಗೆ. ಜ್ವರ ಕಡಿಮೆ ಆಯ್ತು, ಅವಾಗ ಸ್ವಲ್ಪ ನಂಗೆ ಧೈರ್ಯ ಬಂತು, ರಿಲ್ಯಾಕ್ಸ್ ಆಯಿತು, ಇನ್ನು ಸರ್ವೇ ಆಗ್ತೇನೆ. ಅಲ್ಲಿ ತನಕ ನಂಗೆ ಹೋಪ್ ಇರಲಿಲ್ಲ, ನಂಗೆ ಏನಾಗ್ತದೆ ಗೊತ್ತಿರಲಿಲ್ಲ. ಆದರೆ ಅದು ಜ್ವರ ಕಡಿಮೆ ಆದ ತಕ್ಷಣ ಸ್ವಲ್ಪ ಹೋಪ್ ಬಂತು. ಮತ್ತು ಸಲ್ಮಾನೇ ಹಾಕಿದ್ರು. ಸಲ್ಮಾನಿಂದ ಏನಾಯಿತು, ಅದು ಕಂಪ್ಲೇಂಟ್ ಆಯ್ತು. ಅದು ಇವ್ನಿಗೆ ಜ್ವರ ಉಂಟು, ಹೇಗೆ ಡಿಸ್ಚಾರ್ಜ್ ಮಾಡಿದ್ರು ನೀವು ಕ್ವಾರಂಟೈನ್ ಸೆಂಟರಿಂದ ಅಂತೇಳಿ. ಆ ಕಂಪ್ಲೇಂಟ್ ಆಯಿತು. ಅಲ್ಲಿ ಕ್ವಾರಂಟೈನ್ ಸೆಂಟರಿಂದ ಒಬ್ಬರು ಬಂದರು, ಸೀದಾ ಕರ್ಕೊಂಡು ಹೋದ್ರು ನನಗೆ ಪುನಃ. ನನಗೆ ಅಲ್ಲಿ ಹೋಗುವಾಗ ನನಗೆ ಅನಿಸಿದೆ, ಅಯ್ಯೋ ದೇವರೇ ಏನಾಯ್ತು ಇದು, ಪುನಃ ಅಲ್ಲಿ ಹೋಗ್ತಿದ್ದೇನೆ, ಈಗ ಹೇಗೆ ನೀನೇ ಕಾಪಾಡಬೇಕು. ಅಲ್ಲಿ ಹೋಗಿ ನನಗೆ ICU ಹಾಕಿದರು. 7-8 ಡೇಸ್ ಏನೋ ನಾನು ICU ಇದ್ದೆ. ನನಗೆ ಕಂಪ್ಲೀಟ್ ಇದು ಆಗಿತ್ತು, ನಿಲ್ಲಿಕ್ಕಿಲ್ಲ, ಫುಲ್ ವೀಕ್ನೆಸ್ ಆಗಿತ್ತು. ಒಂದು 5 ಡೇಸ್ ಏನೋ ಟ್ರೀಟ್ಮೆಂಟ್ ಮಾಡಿದ್ರು ಅವರು, ಇದು ಗುಲ್ಕೆಲ್ಲ ಹಾಕಿ. 5 ಡೇಸ್ ನಂತರ ಸ್ವಲ್ಪ ಒಳ್ಳೇದು ಕಾಣಿಸ್ತಾ ಇತ್ತು ನನಗೆ. ಅಲ್ಲಿ ತನಕ ಬಾತ್ರೂಮ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಎಂತ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಆಫ್ಟರ್ 5 ಡೇಸ್ ಸ್ವಲ್ಪ ಫಾಸ್ಟ್ ಕಾಲ್ ಮಾಡಿದ್ರು, ಎಂತ ಈಗ ಫಾಸ್ಟ್ ಈಗ ಪರವಾಗಿಲ್ಲ, ಏನು ಮಾಡೋದು. ಅವಾಗ ನನಗೆ ವೀಕ್ನೆಸ್ಸಿಂದ ಏನು ಬಲ್ಲನೇ ಇರಲಿಲ್ಲ. ಅವರು ಇನ್ನು ಫುಡ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಒಳ್ಳೆ ಫುಡ್ ಇತ್ತು ಅಲ್ಲಿ. ಈವನ್ ಇಲ್ಲಿದು 5 ಸ್ಟಾರ್ ಹೋಟ್ಲ್ ಆ ಟೈಪ್. ಇಲ್ಲಿದು ಗೌರ್ಮೆಂಟ್ ಒಳ್ಳೇದಾಗಿ ನೋಡ್ಕೊಂಡಿದೆ. ಅವ್ರಿಗೆ ಎಷ್ಟು ಇದು ಮಾಡಿದ್ ಸಹ ಥ್ಯಾಂಕ್ಸ್ ಹೇಳಬೇಕು ಗೌರ್ಮೆಂಟಿಗೆ. ಒಳ್ಳೆ ಫುಡ್, ಹೊಟ್ಟೆ ಒಳ್ಳೆ ಫುಡ್. ಅಂದರೆ ಮಟನ್ ಆಗಲಿ, ಚಿಕನ್ ಆಗಲಿ, ಫಿಶ್ ಆಗಲಿ ಎಲ್ಲ ಒಳ್ಳೆ, ಹಾಲು ಹಣ್ಣು ಹಂಪಲು ಎಲ್ಲ ಏನು ಕಮ್ಮಿ ಇರ್ತಿಲ್ಲ. ಅದು ತಿನ್ಲಿಕ್ಕೆ ಆಗ್ತಿಲ್ಲ ಫಸ್ಟ್. ಮತ್ತು 5 ದಿವಸ ನಂತರ ನಾನು ಸರಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ICU ಅಲ್ಲೇ ಇದ್ದೆ ನಾನು ಅವಾಗ. ಪುನಃ ಎಕ್ಸ್ಟ್ರಾ 3 ದಿವಸ ಇಟ್ಟರು ನನಗೆ. ಅಲ್ಲಿಂದ ಡಿಸ್ಚಾರ್ಜ್ ಮಾಡಿದರು, ಪುನಃ ಕ್ವಾರಂಟೈನ್ ಸೆಂಟರ್ಗೆ ಹಾಕಿದರು. ಅವಾಗ ನಾನು ಫುಲ್ ಹ್ಯಾಪಿಯಲ್ಲೇ ಹೋದೆ. ಅಂದರೆ ಅವಾಗ ನಂದು ಜ್ವರ ಇರಲಿಲ್ಲ, ಏನೆಲ್ಲ ಎಲ್ಲ ಗುಣ ಆಗಿತ್ತು ದೇವ್ರ ಕೃಪೆಯಿಂದ. ಅಲ್ಲಿ ಹೋಗಿ ಮತ್ತೆ ಪುನಃ 3 ದಿವಸ ಏನೇನು ಕ್ವಾರಂಟೈನ್ ಸೆಂಟರಲ್ಲಿದ್ದೆ. ಮತ್ತು ಅಲ್ಲಿಂದ ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಅಂದು ಮತ್ತೆ ಮನೆಗೆ ಬಂದ ನಂತರ 14 ಡೇಸ್ ಕ್ವಾರಂಟೈನ್ ಪುನಃ. ಅಂದರೆ 14 ಡೇಸ್ ಕ್ವಾರಂಟೈನ್ ಆಗಿ ಟೆಸ್ಟ್ ಆಗಬೇಕು.
ಅದರ ನಂತರ ಆ ಟೆಸ್ಟಲ್ಲಿ ನೆಗೆಟಿವ್ ಬಂದರೆ ಮಾತ್ರ ಕೆಲಸಕ್ಕೆ ಜಾಯ್ನ್. ನಂದು ಆಲ್ಮೋಸ್ಟ್ ಎಷ್ಟು 1 ತಿಂಗಳಲ್ಲಿ 14 ಕಿಲೋ ಕಮ್ಮಿ ಆಗಿದೆ ನಾನು ಆವಾಗ 14 ಕಿಲೋ ಕಮ್ಮಿ ಆಗಿದ್ದೆ 1 ತಿಂಗಳಲ್ಲಿ. ಮತ್ತು ಕೆಲಸಕ್ಕೆ ಜಾಯ್ನ್ ಆದೆ. ತುಂಬ ವೀಕ್ನೆಸ್ ಇತ್ತು ನನಗೆ, ನಡಿಲಿಕ್ಕೆ ತುಂಬ ಹೊತ್ತು ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ದೊಡ್ಡ ದೇವರ ಅದ್ಭುತ. ಅದೇ ದೇವ್ರ ಕೃಪೆಯಿಂದಲೇ ಹೊರಗೆ ಬಂದದ್ದು. ಆಮೇಲೆ ಆ ಟೈಮಲ್ಲಿ ತುಂಬ ಸುದ್ದಿಗಳನ್ನು ಕೇಳಿ ತುಂಬ ಭಯ, ಜನ ಹೆದರಿ ಜೀವ ಬಿಡ್ತಾ ಇದ್ರು. ಅಲ್ಲ, ನಾವು ಟಿ ವಿಯಲ್ಲೆಲ್ಲ ನೋಡ್ತಿದ್ವಿ, ಆದರೆ ನಮ್ಮ ಲೈಫಲ್ಲಿ ಆಗ್ತಾ ಇರುವಾಗ ಅದು ಹೀಗೆ ಎಕ್ಸ್ಪೀರಿಯನ್ಸೇ ಬೇರೆ ಅದು. ಹಾಗೆ ದೇವ್ರ ಕೃಪೆಯಿಂದಾನೆ ಅಂತ ನಾನು ನಂಬ್ತೇನೆ. ಓಕೆ, ಆಮೇಲೆ ನೀವು ಮದುವೆ ಹೇಳಿ, ಮದುವೆ ಆದಮೇಲೆ ಅದೇ ಪ್ರಪೋಸಲ್ ಬಂದಿತ್ತು, ಅದು ಕೊರೋನಾ ಮುಂಚೆ ಬಂದಿತ್ತು. ಪ್ರಪೋಸಲ್ ನಾನು ಓಕೆ ಹೇಳಿದ್ದೆ. ನೀವು ಓಕೆ ಹೇಳಿದ್ರಿ? ಆದರೆ ಆ ಹುಡುಗಿ ಮನೆಯವರಿಗೆ ಅದು ವಿಷಯ ತಲುಪಿರಲಿಲ್ಲ. ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತೆ ಫಸ್ಟ್ ಅದು ನೋಡಿದ ಕ್ಯಾನ್ಸಲ್ ಹೇಗೆ ಆಯ್ತು ಅದು? ಅಂದರೆ ಅದೇ ಆ ಹುಡುಗಿ ನೀವು ನೋಡಿದ್ರಲ್ಲ? ನಾನು ನೋಡಿ ಓಕೆ ಹೇಳಿದ್ದೆ, ಆದರೆ ಅವ್ರಿಗೆ ಅದು ತಲುಪಿರಲಿಲ್ಲ. ಅದು ಅಂದರೆ ಫಾಸ್ಟ್ ಮೀಡಿಯೇಟ್ರಿಂದ ಅದು ಅವ್ರಿಗೆ ಮುಟ್ಟಿರಲಿಲ್ಲ. ಹಾಗೆ ಅದು ನಾನು ನೆನೆಸಿದೆ, ಆಯಿತು ಇವಳು ಸಹ ಒಳ್ಳೆ ಕಲ್ತಿದ್ದಾಳೆ, ಹೋಯ್ತಿದ್ದು ಸಹ ಅಂತೇಳಿ ಮನಸ್ಸಲ್ಲಿ ಬಂತು ಒಂದ್ಸಲಾಗೆ. ಆಮೇಲೆ ಮತ್ತೆ ಪುನಃ ಅದ್ರ ನಂತರ 4-5 ಬಂತು. ಅದು ಎಲ್ಲ ಸಹ ಎಜುಕೇಟೆಡ್ ನರ್ಸ್, ಡಾಕ್ಟರ್ಸ್ ಎಲ್ಲ ಬರ್ತಾರೆ. ನಾನು ಎಷ್ಟು ಕಲ್ತಿದ್ದೀನಿ ಅಷ್ಟೇ ಬೇಕಂತ ಕೇಳ್ತಾ ಇದ್ದಾರೆ, ನಿನ್ನೆ ಒಳ್ಳೇದು, ಆದರೆ ನಿಂಚಿತ ಏನು ಉಂಟು ಅದೇ ಆಗಲಿ ಅಂತೇಳಿ. ಆದರೆ ಗೊತ್ತಿಲ್ಲ ದೇವ್ರ ಚಿತ್ತ. ಮತ್ತು ಅದೇ ಪ್ರಪೋಸಲ್ ಸೇಮ್ ಆಫ್ಟರ್ 8 ಮಂತ್ಸ್ ಏನೋ ಪುನಃ ಬಂತು. ಮತ್ತು ಅವ್ರಿಗೆ ಸುನೀಲ್ ಪಾಸ್ಟರ್ ಚರ್ಚಿಗೆ ಹೋಗ್ತಾರೆ, ಅವರಿಂದನೇ ಮತ್ತೆ ಪುನಃ ಅದು ರೀಕನೆಕ್ಟ್ ಆಯಿತು. ಅವಾಗ ನಾನು ಓಕೆ ಹೇಳಿದ್ದೆ, ಅವ್ರು ಸಹ ಓಕೆ ಅಂತ ಹೇಳಿದರು. ಆದರೆ ಒಂದು ನನಗೆ ಡೌಟ್ ಇತ್ತಂದರೆ, ನಾನು ತುಂಬ ದಪ್ಪ ಇದ್ದೆ. ಅವಳು ನಮ್ಮನ್ನು ನೋಡಿ ಕೆಲವರು ಹುಡುಗಿಯರು ಓಕೆ ಹೇಳ್ತಾರೆ, ಮತ್ತು ಫೇಸ್ ಟು ಫೇಸ್ ನೋಡಿರೋದಿಲ್ಲ. ಮತ್ತು ಊರಿಗೆ ಹೋದ ನಂತರ ಎಲ್ಲಿ ಬೇಡ ಹೇಳ್ತಾರಂತೆ ಒಂದಿದು ಮನಸ್ಸಲ್ಲಿ ಇತ್ತು. ಮತ್ತು ಒಳ್ಳೆ ಊರಿಗೆ ಹೋದೆ, ಒಳ್ಳೆ ರೀತಿಯಿಂದ ಎಲ್ಲ ಆಯಿತು. ಅವ್ರ ಮನೆಗೆ ಹೋದ್ವಿ, ಪರಿಚಯ ಆಯಿತು, ಮಾತಾಡಿ ಪಾಸ್ಟರ್ಸ್ ಆಯಿತು, ಸುನೀಲ್ ಪಾಸ್ಟರ್ ಮತ್ತು ನಮ್ಮದು ಪ್ರಸನ್ನ ಪಾಸ್ಟರ್ ಇತ್ತು, ಪ್ರೇಯರ್ ಮಾಡಿ ಮತ್ತು ಓಕೆ ಎಲ್ಲ ಆದ ನಂತರ ಮತ್ತೆ ಮದುವೆ ಡೇಟ್ ಫಿಕ್ಸ್ ಆಯಿತು. 1 ತಿಂಗಳಲ್ಲಿ ನನಗೊಂದು ಆಸೆ, ನಾನು ಬರುವಾಗಲೇ ಕರ್ಕೊಂಬರ್ಬೇಕಂತೇಳಿ ಒಂದು ಆಸೆ. ನನಗೆ ನನ್ನ ಫ್ರೆಂಡ್ ಫಿರೋಜ್ ತುಂಬ ಸಪೋರ್ಟ್ ಆಗಿ ನಿಂತ ಎಲ್ಲ ವಿಷಯದಲ್ಲಿ ಸಹ. ಇಲ್ಲಿರುವಾಗಲೂ ಒಟ್ಟಿಗಿದ್ವಿ ನಾವು, ಆಲ್ಮೋಸ್ಟ್ 4-5 ಇಯರ್ಸ್ ಒಟ್ಟಿಗೆ ಒಂದೇ ರೂಮಲ್ಲಿ ಇದ್ವಿ. ಒಳ್ಳೆ ಸಪೋರ್ಟಿವ್ ಆಗಿದ್ದ. ಆ ಮದುವೆ ಟೈಮಲ್ಲಿ ಸಹ ನಾನು ಹೇಳಿದೆ, ಹೀಗೆ ಹೆಂಡತಿ ಕರ್ಕೊಂಬರ್ಬೇಕು, ಎಂತ ಪ್ಲ್ಯಾನ್ ಉಂಟಾ? ಅವನು ಹೇಳಿದ, ಅವನೊಂದು ಶಾಪ್ ಓಪನ್ ಮಾಡಿದ್ದ, ಆ ಶಾಪಿಗೆ ಒಂದು ಅಕೌಂಟೆಂಟ್ ಬೇಕು, ಅವ್ಳು ಮಾಡ್ತಾಳೆ ಕೇಳು ಅಂತ ಹೇಳಿದೆ. ಇವಳು ಹೇಳಿದೆ ಓಕೆ ಮಾಡ್ತೇನೆ ಅಂತ ಹೇಳಿದೆ. ಅವನು ವೀಸಾ ಕೊಟ್ಟ, ಮದುವೆ ಆಗಿ ಇಮಿಡಿಯೇಟ್ ಒಟ್ಟಿಗೆ ಬಂದ್ವಿ ನಾವು. ದೇವ್ರ ಕೃಪೆಯಿಂದ ನಾವು ಇದು ರಿಟರ್ನ್ ಟಿಕೆಟ್ ನಾನು ಒಂದೇ ಮಾಡಿದ್ದೆ, ನಂದು ಮಾತ್ರ. ಅದು ಕ್ಯಾನ್ಸಲ್ ಮಾಡಿ ಇಬ್ಬರು ಬರುವಾಗಿ ದೇವ್ರು ನಡೆಸಿದ. ಇಲ್ಲಿ ಬಂದು ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗಿ ಇಲ್ಲೇ ಇದ್ದಾರೆ, ಒಟ್ಟಿಗಿದ್ದೇವೆ ದೇವ್ರ ಕೃಪೆಯಿಂದ. ಆಮೇನ್. ಈಗ ದೇವ್ರ ಕೃಪೆಯಿಂದ ದೇವ್ರ ಬಹುಮಾನವಾಗಿ ಅದು ಅವ್ರಿಗೆ ಗರ್ಭಿಣಿ ಆಗಿದ್ದಾರೆ. ಅದು ದೇವ್ರ ಕೃಪೆನೇ ಅಂತ ಹೇಳ್ಬೋದು. ತುಂಬ ಇದು ಬಂತು, ಮದುವೆ ಆಗಿ 1 ವರ್ಷ ಆಯ್ತು, ಏನಿಲ್ಲ ಹೀಗೆ ಅಂತೇಳಿ. ಆದರೆ ನಮಗೊಂದು ವಿಶ್ವಾಸ ಇತ್ತು, ದೇವರು ತಕ್ಕ ಸಮಯದಲ್ಲಿ ಕೊಡ್ತಾನೆ ಅಂತೇಳಿ. ಇವನ್ ನಂದು ಒಂದು ಏನು ಹೇಳೋದಂದರೆ, ದೇವ್ರು ನನ್ನ ಜೀವಿತದಲ್ಲಿ ನಾನು ಏನೆಲ್ಲ ಆಸೆ ಪಟ್ಟಿದ್ದೇನೆ ಕೊಟ್ಟಿದ್ದಾನೆ, ಇಲ್ಲ ಅಂತಲ್ಲ. ಯಾವ ಟೈಮಿಗೆ ಕೊಡಬೇಕು ಆ ಟೈಮಲ್ಲಿ ಕೊಟ್ಟಿದ್ದಾನೆ. ಖಂಡಿತ. ಅಂದರೆ ಒಂದು ತಂದೆ ಮಗುವಿಗೆ ಹೇಗೆ ಸಾಕ್ತಾನೆ, ಯಾವ ಟೈಮಲ್ಲಿ ಏನು ಬೇಕು ಎಲ್ಲ ಗೊತ್ತಿದ್ದ ತಂದೆ ಹೇಗೆ ಮಗು ಸಾಕ್ತಾರೆ, ಹಾಗೇನೆ ನಮ್ಮ ಯೇಸು ಸ್ವಾಮಿ ಸಹ ಪ್ರತಿಯೊಂದು ವಿಷಯದಲ್ಲಿ ಸಹ ಯಾವ ಟೈಮಿಗೆ ಏನು ಕೊಡಬೇಕು, ಹೇಗೆ ಮಾಡಬೇಕು ಎಲ್ಲ ಕೊಟ್ಟು ನಡೆಸಿದ್ದಾರೆ. ತುಂಬ ಸಾಕ್ಷಿಗಳಿದೆ. ನಮ್ಮದು ಊರಿಗೆ ಹೋಗುವಾಗ ಫ್ಲೈಟ್ ಇದರಲ್ಲಿ ಆಗಲಿ, ಯಾವಾಗಲೂ ಸಾಯಬೇಕಿತ್ತು ಅಂದರೆ ಆಕ್ಸಿಡೆಂಟಲ್ಲಿ, ಎಲ್ಲ ಆಕ್ಸಿಡೆಂಟಿಂದ ಕಾಪಾಡಿ ಇವತ್ತಿನವರೆಗೂ ನಡೆಸಿದ್ದಾನೆ. ಬ್ಯಾರಿನಲ್ಲಿರುವಾಗ, ಊರಲ್ಲಿರುವಾಗ ಅದೊಂದು ದೊಡ್ಡ ಸಾಕ್ಷಿನೇ. ತುಂಬ ಆಕ್ಸಿಡೆಂಟ್ಸ್ ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟು. ಹೇಗೆ ಒಂದೊಂದು ಸೆಕೆಂಡಲ್ಲಿ ತಪ್ಪಿದ್ದಾರೆ ದೇವರು. ಅದೆಲ್ಲ ಯೋಚನೆ ಮಾಡುವಾಗ ನಮಗೆ ಸ್ಪೆಷಲ್ ಪ್ರೊಟೆಕ್ಷನ್ ಇರುವಾಗ ನಾವು ಫೀಲ್ ಮಾಡ್ಕೊಳ್ತೇವೆ. ಅದು ದೇವ್ರ ಕೃಪೆನೇ, ಮತ್ತೇನೆಲ್ಲ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಾ ಯಾವಾಗ
ಈಗ ರೋಮನ್ ಕ್ಯಾಥಲಿಕ್ಸ್ ಅವರು ಹೇಳ್ತಾರೆ, ನಾವು ಸಹ ಯೇಸು ಸ್ವಾಮಿನೇ ಪ್ರಾರ್ಥಿಸೋದು, ನಾವು ಸಹ ದೇವ್ರನ್ನೇ ಪ್ರಾರ್ಥಿಸೋದು, ತಂದೆ ದೇವ್ರನ್ನ. ಆದರೆ ನೀವು ಹೇಗೆ ಪ್ರಾರ್ಥಿಸ್ತೀರಿ ಅದ್ರ ಮೇಲೆ ಡಿಪೆಂಡ್. ನೀವು ತಂದೆ ದೇವ್ರನ್ನ ತಂದೆ ಅಂತ ಪ್ರಾರ್ಥಿಸ್ತೀರಾ ಅಥವಾ ದೇವರಂತ ಪ್ರಾರ್ಥಿಸ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಸಹ ಎಷ್ಟೋ ಜನದ ಮೈಂಡಲ್ಲಿ ದೇವರು ಅವ್ರದ್ದು ಪ್ಲೇಸ್ ಹೇಗೆ ಇಟ್ಟಿದ್ದಾರೆ ಅಂದರೆ ಒಂದು ಹಾಗೆ ಇಂಪಾರ್ಟೆನ್ಸ್ ದೇವ್ರಿಗೆ ಕೊಡೋದಾದರೆ ಅವ್ರ ಲೈಫೇ ಚೇಂಜ್ ಆಗ್ತದೆ. ನಂದು ಲೈಫ್ ಹೇಗೆ ಚೇಂಜ್ ಆಗಿದೆ ಅಂದರೆ, ಎಷ್ಟೋ ಜನ ಅದ್ಭುತ ನೋಡಿ ಬರ್ತಾರೆ, ಮಿರಕಲ್ಸ್ ಎಲ್ಲ ನೋಡಿ ಬರ್ತಾರೆ. ಆದರೆ ನಾವು ಯಾವಾಗ ಒಂದು ಹಣ್ಣು ಮರದಲ್ಲಿರುವಾಗ, ಮಾವಿನ ಹಣ್ಣು, ಅದು ನೋಡಿ ಇದು ಸಿಹಿ ಇರ್ಬೋದಾ ಅಂತ ಎನಿಸಿದರೆ ನಮಗೆ ಊಹೆ ಮಾಡ್ಲಿಕ್ಕೆ ಆಗ್ತದೆ, ಆಗೋದಿಲ್ಲ. ಅದು ಹುಳಿ ಸಹ ಇರ್ಬೋದು, ಸಿಹಿ ಸಹ ಇರ್ಬೋದು. ಯಾವಾಗ ತಗೊಂಡು ತಿಂದಾಗಲೇ ಅದ್ರ ಗೊತ್ತಾಗ್ತದೆ ಹುಳಿಯ ಸಿಹಿ ಅಂತ. ಹಾಗೆಯೇ ಯೇಸು ಸ್ವಾಮಿಯನ್ನು ನಾವು ಯಾವಾಗ ಪರ್ಸನಲ್ ಸೇವೆಯರಾಗಿ ಒಳ್ಳೆ ಇದು ನಮ್ದು ಪೂರ್ಣ ಮನಸ್ಸಿಂದ ಅನುಭವಿಸಿ ನೋಡ್ತೇವಲ್ಲ, ಅವಾಗಲೇ ನಮಗೆ ಅದರದ್ದು ರುಚಿ ಗೊತ್ತಾಗೋದು. ಅದು ದೇವ್ರ ಕೃಪೆಯಿಂದ, ಪವಿತ್ರಾತ್ಮನ ಸಹಾಯದಿಂದ ಅದು ಸ್ಟ್ರಾಂಗ್ ಆಗಿ ಬೆಳೆದಿದೆ ಫೌಂಡೇಶನ್. ದೇವರಿಗೆ ಸ್ತೋತ್ರ. ಎಷ್ಟು ಮಾಡಿ ಕಟ್ಟಿದ್ದೇನೆ ಗೊತ್ತಿಲ್ಲ, ಇನ್ನೂ ಸಹ ಕಟ್ಟಲಿಕ್ಕೆ ಆಸೆ ಪಡ್ತೇನೆ. ಫೇತಲ್ಲಿ, ಬೈ ಫೇತ್ ನಾನು ಇನ್ನೂ ಸಹ ಹೆಚ್ಚು ಬೆಳಿಬೇಕು. ಕುಟುಂಬದವ್ರನ್ನಾಗಲಿ ಫ್ರೆಂಡ್ಸ್ಗಳನ್ನಾಗಲಿ ರಕ್ಷಣೆ ನಡೆಸ್ಬೇಕಂತ ಆಸೆ ಉಂಟು ತುಂಬ. ಅವ್ರ ಮಧ್ಯದಲ್ಲಿ ಒಂದು ಬೆಳಕಾಗಿ ಇಟ್ಟಿದ್ದಾನೆ, ಅವ್ರಿಗೆ ಸಹ ನಾನು ಬೆಳಕಾಗಿರ್ತೇನೆ, ಅವ್ರಿಗೆ ಸಹ ಬೆಳಕಲ್ಲಿ ನಡೆಯುವಂತೆ ಮಾಡ್ತೇನೆ ಅಂತ ನಂಬಿದ್ದೇನೆ. ನನ್ನ ಬಲದಿಂದಲ್ಲ, ದೇವ್ರ ಕೃಪೆಯಿಂದಾನೆ, ಪವಿತ್ರಾತ್ಮ ಸಹಾಯದಿಂದ ಅಷ್ಟೇ. ಬ್ಯಾರಿನಲ್ಲಿ ಸಭೆ ನಿಮಗೆ ಇಲ್ಲಿ ಅನುಕೂಲವಾಗಿಲ್ಲ? ಇಲ್ಲಿ ಒಳ್ಳೆ ಸಭೆ ನಡೀತಾ ಉಂಟು. ಸ್ಪಿರಿಚುವಲಿ ಬೆಳೀಲಿಕ್ಕೆ ತುಂಬ ಕಾರಣ ಹೇಳ್ಬೋದು. ಅಂದರೆ ಅಲ್ಲಿ ಪ್ರಸನ್ನ ಪಾಸ್ಟ್ರು ಒಂದು ಚರ್ಚ್ ಒಂದು ಒಳ್ಳೆ ಇದಿತ್ತು ನನಗೆ ಬೆಳೀಲಿಕ್ಕೆ, ಸತ್ಯದಲ್ಲಿ, ಆತ್ಮಿಕದಲ್ಲಿ. ಅದು ಫ್ರೆಂಡ್ ಸರ್ಕಲಲ್ಲಿ ಹೋಗುವಾಗ ಸ್ವಲ್ಪ ಇದು ಆಗ್ತಿದ್ದೆ. ಇಲ್ಲಿ ಹಾಗೆ ಅಲ್ಲ, ಸಭೆ ಸಹ ಒಳ್ಳೆ ಉಂಟು, ಫ್ರೆಂಡ್ ಸರ್ಕಲ್ ಸಹ ಒಳ್ಳೆ, ಅಂದರೆ ಬೇರೆ ಯಾರು ಇಲ್ಲ, ಚರ್ಚಿನ ಎಲ್ಲ ಎನ್ಕರೇಜ್ ಮಾಡ್ತಾರೆ. ಇಲ್ಲಿ ಸುವಾರ್ತೆ ಕೊಡ್ಲಿಕ್ಕೆ ಅವಕಾಶಗಳು ಉಂಟಾ? ಸಿಗ್ತದೆ. ಆದರೆ ಸುವಾರ್ತೆ ಕೊಡೋ ಮುಂಚೆ ನಾವು ಫಸ್ಟ್ ಬೆಳಿಬೇಕು. ಹೌದು, ಖಂಡಿತ. ಹೋಗಿವೆ, ಮುಂಚೆ ಹೋಗ್ತಾ ಇದ್ವಿ. ಈಗ ಕೆಲಸ ಅದಿದೆ ಅಂತೇಳಿ ಸ್ವಲ್ಪ ಬಿಸಿ ಅಂತೇಳಿ ಅಂತಲ್ಲ, ಅದ್ರ ಮಧ್ಯದ ಎರಡು ಕೂಡ, ಕೆಲಸ ಕೂಡ ಸೇವೆ ಕೂಡ ಮಾಡ್ತಾ ಇದ್ದೀವಿ. ಓಕೆ, ಇನ್ನೂ ಸಹ ಆಸೆ ಉಂಟು ಸುವಾರ್ತೆ ಸಾರಬೇಕಂತೇಳಿ. ಖಂಡಿತ ದೇವರು. ಅದೇ ಈಗ ನಾವು ಒಬ್ಬರು ಹೇಳಿದ್ದು ಒಂದು, ಯಾರಂತ ಗೊತ್ತಿಲ್ಲ, ನಾವು ಓಪನ್ ಬೈಬಲ್ ಆಗಿರ್ಬೇಕು. ಬೇರೆಯವರು ನಮ್ಮನ್ನು ನೋಡಿ ಓದಬೇಕು. ಅದು ನಿಜ. ನಾವು ಅವ್ರಿಗೆ ಬೈಬಲ್ ಕೊಡೋ ಮುಂಚೆ ಅವರು ನಮ್ಮಲ್ಲಿರೋ ಬೈಬಲನ್ನು ಓದಬೇಕು. ನಾವು ಸಾಕ್ಷಿಯಾಗಿರುವಾಗಲೇ ಅವರು ಇದು. ನನಗೆ ಈಗ ನಮ್ಮನ್ನು ನಾವೇ ನನಗೆಲ್ಲ ಗೊತ್ತುಂಟು, ನಾನು ರಕ್ಷಣೆ ಹೊಂದಿದ್ದೇನೆ, ಹಾಗೆ ಅಹಂಕಾರ ಇದ್ದರೆ ನಮ್ಮ ದೇವರಾಗಲಿ ಯಾರು ಸಹಾಯ ಮಾಡೋದಿಲ್ಲ. ಯಾವಾಗ ನಾವು ನಮ್ರತೆಯಿಂದ ಹೋಗ್ತೇವೆ, ಪ್ರಾರ್ಥನೆ ಪೂರ್ವಕವಾಗಿ ಪವಿತ್ರಾತ್ಮನ ಸಹಾಯದಿಂದ ಹೋಗ್ತೇವೆ, ದೇವ್ರ ಕಾರ್ಯ ಮಾಡೇ ಮಾಡ್ತಾರೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಿಕೆ ಬಯಸ್ತೀರಿ? ಯೌವನ ಪ್ರಾಯದಲ್ಲಿ ಅಥವಾ ಒಂದು ಚಾಲೆಂಜಿಗಾಗಿ ದೇವರನ್ನು ಒಂದು ಧಾರ್ಮಿಕ ಇದರಲ್ಲಿ ಹೊರಬಂದು ಕ್ರಿಸ್ತನಿಗಾಗಿ ದೃಢವಾಗಿ ನಿಂತು ಕೆಲವು ಜನ ಆಸೆ ಪಡ್ತಾರೆ. ಈ ಒಂದು ದಿನಮಾನಗಳಲ್ಲಿ ಈ ಲೋಕದಲ್ಲಿ ನೋಡ್ತೀವಿ, ತುಂಬ ಜನರು ಒಂದು ಸಂತೋಷಕ್ಕಾಗಿ, ಸಮಾಧಾನಕ್ಕಾಗಿ, ಜನರಲ್ಲಿ ಸವಲತ್ತುಗಳಿದೆ, ಆದರೆ ಒಂದು ತೃಪ್ತಿ ಎಂಬುದಾಗಿ ಇರುವುದಿಲ್ಲ. ಹಾಗಾಗಿ ಏನನ್ನು ಹೇಳಲಿಕ್ಕೆ ಬಯಸಲಿಲ್ಲ ಅಂತ ಜನರಿಗೆ ನೀವು? ಅಂದರೆ ನನ್ನ ಪ್ರಕಾರ ಒಬ್ಬರೇ ದೇವರಿರೋದು, ಯೇಸು ಸ್ವಾಮಿ ಮಾತ್ರ. ಯಾರು ತನ್ನ ಗೆಳೆಯನಿಗೋಸ್ಕರ ಆಗಲಿ ಮನೆಯವ್ರಿಗೋಸ್ಕರ ಪ್ರಾಣ ಕೊಟ್ಟದ್ದು ನಾವು ನೋಡಲಿಲ್ಲ, ನಿಜ. ಕೊಡೋದು ಸಹ ಇಲ್ಲ. ಅದು ಈ ಕಾಲದಲ್ಲಿ, ಈ ಟೈಮಲ್ಲಿ ಬೇರೆಯವ್ರಿಗೋಸ್ಕರ. ಆದರೆ ಯೇಸು ಸ್ವಾಮಿ 2000 ವರ್ಷದ ಮುಂಚೆನೇ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ತನ್ನನ್ನೇ ಬಲಿಯಾಗಿ ಅರ್ಪಿಸಿದ್ದಾನೆ. ಆ ರಕ್ತದಿಂದಲೇ, ಆ ಪ್ರಾಣ ತ್ಯಾಗದಿಂದಲೇ ನಾವು ದೇವ್ರ ಮುಂದೆ ನೀತಿವಂತರಾಗಿ ಕಾಣ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಮುಖಾಂತರನೇ ನಾವು ನೀತಿವಂತರಾಗಿದ್ದೇವೆ. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಅರ್ಥಕೊಳ್ಬೇಕಂತ ಆಸೆ ನಮ್ಮಲ್ಲಿ ಹುಟ್ಟಬೇಕು ಮೊದಲು, ಅವಾಗ ಮಾತ್ರ ನಾವು ಅವ್ರನ್ನ ಕಂಡ್ಕೊಳ್ಲಿಕ್ಕೆ ಸಾಧ್ಯ. ಈಗ ನನ್ನ ಪ್ರಕಾರ 99.99 ದೇವ್ರ ಕಾರ್ಯ, 0.001% ನಾವು ಮುಂದೆ ಹೆಜ್ಜೆ ಇಡಬೇಕು. ಅದು 0.01% ನಾವು ಹೆಜ್ಜೆ ಇಟ್ಟರೆ 99.99 ದೇವ್ರ ಕಾರ್ಯ ಮಾಡ್ತಾರೆ. ನಮ್ಮ ಜೀವಿತ ಆಗಲಿ, ಪ್ರತಿಯೊಂದು ವಿಷಯದಲ್ಲಿ, ಕೆಲಸ ಆಗಲಿ, ಮದುವೆ ಕಾರ್ಯ ಆಗಲಿ, ಮನೆ ವಿಷಯ ಆಗಲಿ, ಎಲ್ಲ ಕಾರ್ಯದಲ್ಲೂ
ದೇವ್ರು ಮಾತ್ರ ಸಹಾಯ ಮಾಡ್ತಾನೆ. ಯಾವಾಗಲೂ ಕೆಲವೊಬ್ರು ಹೇಳ್ತಾರೆ ನಂದಿದ್ರಲ್ಲೇ ಬಂದದ್ದು. ಹೌದು, ಅದು ಅಲ್ಲ. ನಾವು ಹೇಳಲಿಕ್ಕೆ ಹೋದರೆ ನಮ್ದು ಏನಿಲ್ಲ, ಝೀರೋನೇ. ಆಮೇನ್. ದೇವ್ರ ಕೃಪೆಯಿಂದಾನೆ, ದೇವ್ರ ಮೂಲಕವಾಗಿ ನಾವು ಬಂದಿದ್ದು. ದೇವ್ರ ವಾಕ್ಯ ಕೂಡ ಅದೇ ಹೇಳ್ತದೆ, ರಕ್ಷಣೆ ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದ್ದೀವಿ. ಹೌದು. ಹೇಳಲಿಕ್ಕೆ ಹೋದ್ರೆ ನಾವು ದೇವರ ಆಲಯ ಸಹ ಆಗಿದ್ದೇವೆ. ಆಮೇನ್. ಪವಿತ್ರಾತ್ಮ ನಮ್ಮಲ್ಲಿ ವಾಸ ಮಾಡ್ತಾನೆ. ಆಮೇನ್. ನಾವು ಆ ಒಂದು ವಿಷಯ ನಮ್ಗೆ ಗೊತ್ತಿರೋದಿಲ್ಲ, ದೇವರಾತ್ಮ ಒಳಗೆ ನಮ್ಮ ವಾಸ ಮಾಡ್ತಾನೆ. ಈಗ ಕೆಲವೊಬ್ರಲ್ಲ, ನಾನೇ ಯೋಚನೆ ಮಾಡಿದ್ದೆ ಮುಂಚೆ, ನಾವು ಈ ಲೋಕದಲ್ಲಿ ಈಗದ ಲೋಕದಲ್ಲಿ ಹೇಗೆ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯ ಅಂತೇಳಿ ನಂಗೊಂದು ಯಾವಾಗಲೂ ಕ್ವಶನ್ ಇರ್ತಾ ಇತ್ತು ಹಂಗೆ. ಆದರೆ ದೇವರ ವಾಕ್ಯ ಕ್ಲೀನಾಗಿ ಹೇಳ್ತದೆ, ನೀನು ಯಾವಾಗ ದೇವರ ಮುಂದೆ ಆತನು ನಂಬಿಗಸ್ತನಾಗಿದ್ದಾನೆ. ಯೇಸು ಸ್ವಾಮಿ ಮುಂದ್ಗಡೆ ಯಾವಾಗ ಪಾಪಗಳನ್ನು ಅರಿಕೆ ಮಾಡಿ ಕ್ಷಮೆಯನ್ನು ಕೇಳ್ತಿ, ಕ್ಷಮಿಸಲ್ಪಡ್ತದೆ. ಆಲ್ರೆಡಿ ಕ್ಷಮಿಸಿ ಆಗಿದೆ, ಆದರೆ ದಿನನಿತ್ಯ ಜೀವಿತದಲ್ಲಿ ತಿಳಿಯದ ಮಾಡಿದ ಎಲ್ಲ ತಪ್ಪು ಪಾಪಗಳಿಗಾಗಿ ದೇವರು ಈಗಲೂ ಕ್ಷಮಿಸೋನಾಗಿದ್ದಾನೆ. ಮತ್ತು ರೋಮನ್ಸಲ್ಲಿ ಹೇಳ್ತದೆ, ನಾವು ಕ್ಷಮೆ ಸಿಗ್ತದೆ ಅಂತೇಳಿ ಬೇಕಂತ ಪಾಪ ಸಹ ಮಾಡ್ತದೆ. ಅದು ಸಹ ನೋಡ್ಬೇಕು. ನಾವು ಬೇಕಂತ ಪಾಪ ಮಾಡಿದರೆ ಯಾವ ಯಜ್ಞನೂ ಇಲ್ಲ ಅಂತ ಹೇಳ್ತದೆ. ನಾವು ಮೈಂಡಲ್ಲಿ ಒಂದಿರಬೇಕು, ನಾವು ಈ ಲೋಕದವರಲ್ಲ, ಪರಲೋಕ ಭಾವದವರು. ಯಾವಾಗ ನಾವು ಶರೀರದ ಇಚ್ಛೆ ಆಗಲಿ ಶರೀರ ಭಾವದಿಂದ ನಡೆಯೋದಾದರೆ ನಮ್ಮದು ಸ್ವಂತ ಕಾರ್ಯ ಆಗ್ತದೆ. ಯಾವಾಗ ನಾವು ಎಲ್ಲ ದೇವರ ಕೈಯಲ್ಲಿ ಬಿಟ್ಕೊಟ್ರೆ ಅದು ದೇವ್ರು ನಡೆಸ್ತಾನೆ. ಮತ್ತು ನಮ್ಮ ಪ್ರಸನ್ನ ಪಾಸ್ಟರ್ ಒಂದ್ಸಲ ಒಂದು ಇದು ಹೇಳಿದರು, ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಈಗ ಯಾರಾದರೂ ಕೋಮಾದಲ್ಲಿದ್ದರೆ ಡೆತ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಹಾಸ್ಪಿಟ್ಲ್ ಆಗಲಿ ಯಾವುದೇ ಗೌರ್ಮೆಂಟ್ ಆಗಲಿ. ಇಡೀ ವರ್ಲ್ಡಲ್ಲಿ ಡೆತ್ ಕೋಮಾದಲ್ಲಿದ್ದರೆ ಅವನು ಸತ್ತಿದ ಅಂತ ಡೆತ್ ಸರ್ಟಿಫಿಕೇಟ್ ಯಾರು ಕೊಡೋದಿಲ್ಲ. ಹಾಗೆಯೇ ನಾವು ಈ ಲೋಕದಲ್ಲಿ ಸಾಯದಿದ್ದರೆ ನಾವು ಪರಲೋಕದಲ್ಲಿ ಯಾವ ಸೇರ್ಲಿಕ್ಕೆ ಆಗೋದಿಲ್ಲ. ಈ ಲೋಕಕ್ಕೆ ನಾವು ಕಂಪ್ಲೀಟಾಗಿ ಸಾಯಲೇಬೇಕು. ಸ್ವಲ್ಪ ಈ ಕಡೆ ಸ್ವಲ್ಪ ಆ ಕಡೆ ಇದ್ರೆ ಆಗೋದಿಲ್ಲ. ಹಾಗೆಯೇ ಈ ಜೀವಿತ ಕಂಪ್ಲೀಟ್ ಸಾಯಬೇಕು, ಹೊಸ ಜೀವಿತ ನೂತನ ಸೃಷ್ಟಿ ಆಗಬೇಕು. ಆವಾಗ ಮಾತ್ರ ನಾವು ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ. ನನ್ನ ಫ್ರೆಂಡ್ಸ್ ಆಗಲಿ ನಮ್ಮ ಮನೆಯವರಾಗಲಿ, ನಾನು ಮೊದಲು ಹೇಗಿದ್ದೆ ಈಗ ಹೇಗಿದ್ದೇನೆ ಸಾಕ್ಷಿ ಅವರಾಗಿ ಹೇಳುವಾಗ, ನೀವು ಮೊದಲು ಹೇಗಿದ್ದಿ ಮಾರ, ಈಗ ಯಾಕೆ ಹೀಗಾದ್ದೆ ಅಂತ ಕೇಳುವಾಗ ಗೊತ್ತಿಲ್ಲ, ಸಂತೋಷ ಆಗ್ತದೆ. ಯಾಕಂದರೆ ನನ್ನ ಮನಸ್ಸಲ್ಲಿ ಬರೋ ದೇವ್ರ ಕೃಪೆಯಿಂದನೇ ನಾನು ಈಗ ಆಗಿದ್ದೇನೆ. ನನ್ನ ಬಲ ಏನಿಲ್ಲ, ಅದೊಂದು ಹೇಳಿಕ್ಕೆ ಬಯಸ್ತಿದೆ. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನುಭವ ಸಾಕ್ಷ್ಯನ ಹಂಚಿದ್ದೀರಾ. ದೇವರು ನಿಮ್ಮನ್ನು ಹೇಳುವಾಗ ಆಶೀರ್ವಾದ ಮಾಡಲಿ. ಮುಂದಿನ ಭವಿಷ್ಯ, ನಿಮ್ಮ ಕೆಲಸ, ನಿಮ್ಮ ದೇವರು ಕೊಟ್ಟಂಥ ನಿಮ್ಮ ಸಾಹಸ, ದೇವರು ಕೊಟ್ಟಂಥ ನಿಮ್ಮ ಸಹಕಾರಿ ಅಥವಾ ನಿಮ್ಮ ಧರ್ಮಪತ್ನಿ ಕುಟುಂಬ ಸಮೇತರಾಗಿ ಸಂತೋಷವಾಗಿ ಆನಂದವಾಗಿ ಇರಲಿ ನಮ್ಮ ಪ್ರಾರ್ಥನೆ. ಮುಂದಿನ ಭವಿಷ್ಯದ ದೇವರು ಉನ್ನತಿಯನ್ನು ಈ ಒಂದು ಬಾರಿನ ಪಟ್ಟಣದಲ್ಲಿ ನಿಮಗೆ ಕೊಡಲಿ. ಆದಷ್ಟು ಹೆಚ್ಚಿಗೆ ನಿಮ್ಮನ್ನು ಹೆಚ್ಚಳವಾಗಿ ನಡೆಸಲಿ. ಆತ್ಮಿಕದಲ್ಲಿ ನೀವು ಹೇಳಿದಾಗೆ ಇನ್ನೆಷ್ಟು ಆಸೆ ಇದೆ ನಿಮಗೆ, ಬಲಗೊಳ್ಳಬೇಕು, ದೇವರಲ್ಲಿ ಬೆಳಿಬೇಕೆಂಬ ಆಸೆ ಎಲ್ಲ ದೇವರು ಪೂರೈಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ಸಮಯವನ್ನು ಕೊಟ್ಟದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ, ನಮ್ಮ ಆಸರೆ ತಂಡದ ಪರವಾಗಿ ನಿಮಗೆ ಯೇಸುವಿನ ನಾಮದಲ್ಲಿ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು. ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರೇ, ನನ್ನ ಸಾಕ್ಷಿ ಅಥವಾ ಮೈ ಟೆಸ್ಟಿಮನಿ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಬಾಳಲ್ಲಿ ಮಾಡಿದಂಥ ಅದ್ಭುತಗಳು, ಅಪ್ರಮೇಯ ಮಹತ್ಕಾರ್ಯಗಳು ನಾವು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಗಂಟೆಯಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಅದನ್ನು ಚುಟುಕಾಗಿ ಒಂದು ಕಾರ್ಯಕ್ರಮದಲ್ಲಿ ನಾವು ಹೇಳ್ತೇವೆ. ಆದರೂ ನಮ್ಮ ಬದುಕಿನ ಉದ್ದಕ್ಕೂ ದೇವರು ಪ್ರತಿ ಕ್ಷಣ ಪ್ರತಿ ಸಮಯ ನಮ್ಮನ್ನು ಆತನು ಕಾಪಾಡ್ತಾನೆ. ಪರಸ್ಪರ ನಂಬರ್ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತ 91 ಕೀರ್ತನೆ ನಾವು ಓದುವಾಗ ಪೂರ್ತಿ ಓದುವಾಗ ಖಂಡಿತವಾಗಲೂ ಆತನು ಮಾಡುವಂಥ ಸಹಾಯ ಇರ್ಬೋದು, ಆತನ ಬದುಕಲ್ಲಿ ಮಾಡುವಂಥ ಅದ್ಭುತಗಳಿಗೆ ಲೆಕ್ಕವಿಲ್ಲ. ಖಂಡಿತವಾಗಲೇ ಆತನನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಆದರೂ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅನ್ನಿಸ್ತೇನೆ, ಈ ಒಂದು ಸಾಕ್ಷಿ ನಿಮ್ಮ ಬದುಕಲ್ಲಿ ಒಳ್ಳೆ ಉತ್ತೇಜನ ಅಥವಾ ಒಂದು ಎನ್ಕರೇಜ್ ಮಾಡಿರ್ಬೋದು ಎಂಬುದಾಗಿ ನಮ್ಮ ಬಯಕೆ ಕೂಡ. ಖಂಡಿತವಾಗಲೂ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಒಂದು ಸಾಕ್ಷಿಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.